ನಮಸ್ಕಾರ ವೀಕ್ಷಕರೇ, ಕೆಎಸ್ಎಗ್ಡಿ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಟಿಬಿ ಅಥವಾ ಕ್ಷಯರೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ಎಗ್ಡಿ ಆಸ್ಪತ್ರೆಯ ಪಲ್ಮನರಿ ಮೆಡಿಸಿನ್ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಚಂದ್ರಮೌಳಿ MT ಇವರು. ಬನ್ನಿ ನಾವು ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈ ಟಿಬಿ ಅಥವಾ ಕ್ಷಯರೋಗ ಅನ್ನುವಂಥದ್ದು ಒಂದು ರೀತಿಯ ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ಕಾಯಿಲೆ. ಇದು ಹೆಚ್ಚಾಗಿ ಶ್ವಾಸಕೋಶಕ್ಕೆ ತೊಂದರೆಯನ್ನು ಮಾಡುವಂಥದ್ದು. ಕೆಲವೊಂದು ಬಾರಿ ಇದು ಹೆಚ್ಚಾದರೆ ನಮ್ಮ ಮೆದುಳು ಆಗಿರ್ಬೋದು, ಬೆನ್ನುಮೂಳೆ ಆಗಿರ್ಬೋದು, ಮೂತ್ರಪಿಂಡ ಆಗಿರ್ಬೋದು, ಇಂತಹ ಒಂದು ಪಾರ್ಟ್ಸ್ ಏನಿದೆ ಅದಕ್ಕೂ ಕೂಡ ಹರಡುವಂತಹ ಸಾಧ್ಯತೆ ಇರುತ್ತೆ. ಈ ಕ್ಷಯರೋಗವನ್ನು ಸರಿಯಾದ ಸಮಯದಲ್ಲಿ ಪತ್ತೆ ಹಚ್ಚಲಿಲ್ಲ ಅಂತ ಹೇಳಿ ಆದರೆ ಇದು ಜೀವಕ್ಕೆ, ಪ್ರಾಣಕ್ಕೆ ತೊಂದರೆ ಆಗುವಂಥ ಒಂದು ಸಮಸ್ಯೆ ಇದು. ಹಾಗಾಗಿ ಸರಿಯಾದ ಸಮಯದಲ್ಲಿ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳುವುದು ಅಥವಾ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಪಾಸಿಟಿವ್ ಅಂಶ ಏನು ಅಂತ ಹೇಳಿದ್ರೆ, ಈ ಕ್ಷಯರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಇದನ್ನ ಖಂಡಿತವಾಗಿ ಸಂಪೂರ್ಣವಾಗಿ ಗುಣಪಡಿಸಬಹುದು. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಅಂದ್ರೆ ಏನು, ಇದು ಹೇಗೆ ಬರ್ತದೆ, ಇದಕ್ಕೆ ಸೂಕ್ತವಾಗಿರುವಂತಹ ಚಿಕಿತ್ಸೆಗಳು ಯಾವುದು, ಇವೆಲ್ಲವನ್ನ ವೈದ್ಯರ ಹತ್ರ ಕೇಳಿ ತಿಳ್ಕೊಳ್ಳುವ. ನಿಮಗೇನಾದರೂ ಸಂಶಯಗಳಿದ್ರೆ ನೀವು ಖಂಡಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ವೈದ್ಯರಿಂದ ಮಾಹಿತಿಯನ್ನು ಪಡೆದುಕೊಳ್ಬೋದು. ಎಸ್ ಡಾಕ್ಟರ್, ಈಗ ಮೊದಲನೇದಾಗಿ ಕ್ಷಯರೋಗ ಅಂತ ಹೇಳಿದ್ರೆ ಏನು, ಇದು ಹೇಗೆ ಬರ್ತದೆ ಅಂತ? ಕ್ಷಯ ರೋಗ ಅಂದರೆ ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳಿದ್ರೆ ಅದು ಇನ್ಫೆಕ್ಷಸ್ ಡಿಸೀಸ್, ಇನ್ಫೆಕ್ಷನ್ ಬಂದು ಈಗ ನೀವು ಹೇಳಿದಾಗೆ ಬ್ಯಾಕ್ಟೀರಿಯಾ, ಅದು ಇನ್ಫೆಕ್ಷನ್ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಆ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಅದು ಎಂಟ್ರ್ ಆದರೆ, ಅದು ಯೂಶಲಿ ಎಂಟ್ರ್ ಆಗೋದು ನಾವು ಉಸಿರಾಟದಿಂದ. ಉಸಿರಾಡುವಾಗ ಯಾರಿಗಾದರೂ TB ಇದ್ದಲ್ಲಿ ಅವರು ಕೆಮ್ಮುವಾಗ, ಸ್ನೀಸ್ ಮಾಡುವಾಗ ಅದು ಬ್ಯಾಕ್ಟೀರಿಯಾ ಏನಾದರೂ ಗಾಳಿಲಿ ಇದ್ದು ಅದನ್ನು ನಾವು ಸೇವನೆ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಎಂಟ್ರ್ ಆಗುವಂಥದ್ದು. ಆಗ ಅದು ಡೈರೆಕ್ಟ್ ಲಂಗ್ಸಿಗೆ ಹೋಗುತ್ತೆ. ಉಸಿರಾಡಿದಾಗ ಲಂಗ್ಸಲ್ಲಿ ಅದು ಇನ್ಫೆಕ್ಷನ್ ಉಂಟು ಮಾಡಿ ಅದು ಮತ್ತು ಅದು ಏನಾದರೂ ಸ್ಪ್ರೆಡ್ ಆಗುವ, ಅಂದರೆ ಈಗ ಬ್ಲಡ್ಡಿಗೆ ಎಂಟ್ರ್ ಆದರೆ ದೇಹದಲ್ಲಿ ಯಾವುದೇ ಆರ್ಗನ್ ಬೇಕಾದ್ರೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ಈಗ ಟ್ಯುಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ ಹೇಳಿದೆ, ಅದು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದೆ. ಅದರಿಂದ ಅದನ್ನು ನಾವು ಕಂಟ್ಯಾಜಿಯಸ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ಅದು ಪ್ರೈಮರಿಲಿ ಬಂದು ಲಂಗ್ಸಿಗೆ ಇನ್ವಾಲ್ವ್ ಆಗುತ್ತೆ, ಶ್ವಾಸಕೋಶಕ್ಕೆ ಇನ್ವಾಲ್ವ್ ಆಗುತ್ತೆ. ಹಾಗೆ ಬೇರೆ ನಮ್ಮ ದೇಹದ ಯಾವುದೇ ಆರ್ಗನ್ಸ್ಗೆ ಬೇಕಾದರೆ ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಉಂಟು. ಯಾವುದೇ ಆರ್ಗನ್ಸ್ ಬೇಕಾದ್ರೂ ಅಫೆಕ್ಟ್ ಆಗುತ್ತೆ ಇನ್ಫೆಕ್ಷನಿಂದ. ಫಾರ್ ಎಕ್ಸಾಂಪಲ್, ಈಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಈಗ ಮೆದುಳಿಗೆ ಮತ್ತು ಈ CNS ಅಂತ ಹೇಳ್ತೇವೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದಕ್ಕೆ ಇನ್ವಾಲ್ವ್ ಆದರೆ ನಾವು CNS TB ಅಂತ ಹೇಳ್ತೇವೆ. ಹಾಗೆ ಬೋನಿಗೆ ಇನ್ವಾಲ್ವ್ ಆದರೆ ಬೋನ್ TB ಅಂತ ಹೇಳ್ತೇವೆ. ಸ್ಕಿನ್ನಿಗೆ ಇನ್ವಾಲ್ವ್ ಆದರೆ ಸ್ಕಿನ್ TB. ಹಾಗೆ ದೇಹದ ಯಾವುದೇ ಆರ್ಗನ್ಸ್ ಬೇಕಾದರೂ ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಪ್ರೈಮರಿಲಿ ಬಂದು ಹೆಚ್ಚು ಮೇಜರ್ ಸೈಟ್ ಬಂದು ಲಂಗ್ಸ್, ಶ್ವಾಸಕೋಶಕ್ಕೆ ಇನ್ವಾಲ್ವ್ ಆಗುವಂಥ ಸಾಧ್ಯತೆ. ಓಕೆ ಡಾಕ್ಟರ್, ನೀವು ಇವಾಗ ಹೇಳಿದ್ರಿ ಬೇರೆ ಬೇರೆ ಪಾರ್ಟ್ಸಿಗೆ ಇದು ಎಫೆಕ್ಟ್ ಮಾಡುತ್ತೆ ಅಂತ. ಈಗ ಮೆದುಳಿಗೆ TB ಒಂದು ವೇಳೆ ಹೋದರೆ ಮೆದುಳು ಡ್ಯಾಮೇಜ್ ಆಗುತ್ತಾ, ಆ ಥರ ಇದೆಯಾ ಅಂತ? ಅಂದರೆ ಇನ್ಫೆಕ್ಷನ್ ಆಗಿರುತ್ತೆ. ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯೂರ್ ಆಗುತ್ತೆ, 100% ಕ್ಯೂರ್ ಆಗುತ್ತೆ. ಓಕೆ ಡಾಕ್ಟರ್, ಈಗ ಬೇರೆ ಬೇರೆ ಕಾಯಿಲೆಗಳನ್ನು ತಗೊಂಡ್ರೆ ಅದರದ್ದೇ ಆದ ವಿಧಗಳು ಇರ್ತದೆ. ಈಗ ಕ್ಷಯರೋಗದಲ್ಲಿ ನೋಡೋದಾದ್ರೆ ಯಾವುದೆಲ್ಲ ವಿಧಗಳಿದೆ ಅಂತ? ವಿಧಗಳು ಬಂದು ಈಗಾಗಲೇ ಹೇಳ್ದಾಗೆ ಪಲ್ಮನರಿ TB ಅಂತ ಹೇಳ್ತೇವೆ, ಮತ್ತು ಎಕ್ಸ್ಟ್ರಾ ಪಲ್ಮನರಿ TB ಅಂತ ಹೇಳ್ತೇವೆ. ಪಲ್ಮನರಿ ಬಂದು ಶ್ವಾಸಕೋಶಕ್ಕೆ ಇನ್ವಾಲ್ವ್ ಆಗುವಂಥದ್ದು. ಮೇಜರ್ ಸೈಟ್ ಲಂಗ್ಸ್, ಅದನ್ನು ಪಲ್ಮನರಿ TB ಅಂತ ಹೇಳ್ತೇವೆ. ಅದು ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚು ಒಬ್ಬರಿಂದ ಒಬ್ಬರಿಗೆ. ಎಕ್ಸ್ಟ್ರಾ ಪಲ್ಮನರಿ ಬಂದು ಈಗ ಬೋನ್ TB, ಅಬ್ಡೊಮಿನಲ್ TB, ಇಂಟೆಸ್ಟೈನಲ್ TB ಹೀಗೆ ಹೇಳ್ತೇವೆ. ಬೇರೆ ಲಂಗ್ಸ್ ಬಿಟ್ಟು ಬೇರೆ ಯಾವುದೇ ಆರ್ಗನ್ಸ್ಗೆ ಇನ್ವಾಲ್ವ್ ಆದರೆ ಎಕ್ಸ್ಟ್ರಾ ಪಲ್ಮನರಿ ಅಂತ ಹೇಳ್ತೇವೆ. ಶ್ವಾಸಕೋಶದ ಸುತ್ತ ಒಂದು ಪ್ಲೂರಲ್ ಕ್ಯಾವಿಟಿ ಅಂತ ಇರುತ್ತೆ, ಅದು ಇನ್ವಾಲ್ವ್ ಆದರೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೇವೆ. ಅದಕ್ಕೆ ಇನ್ವಾಲ್ವ್ ಆಗುವಂಥ TBಗೆ ನಾವು ಪ್ಲೂರಲ್ TB, ಹೀಗೆ ಪಲ್ಮನರಿ, ಎಕ್ಸ್ಟ್ರಾ ಪಲ್ಮನರಿ ಅಂತ ಡಿವೈಡ್ ಮಾಡ್ತೇವೆ. ಹಾಗೂ ಡ್ರಗ್ ಸೆನ್ಸಿಟಿವ್ ಆ್ಯಂಡ್ ಡ್ರಗ್ ರೆಸಿಸ್ಟೆಂಟ್ TB ಅಂತ ಕೂಡ ಹೇಳ್ತೇವೆ. ಡ್ರಗ್ ಸೆನ್ಸಿಟಿವ್ ಬಂದು ಈಗ ನಮಗೆ ಇನ್ಫೆಕ್ಷನ್ ಆಗುವಂಥ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಏನಾದರೂ ಎಲ್ಲ ನಾವು ಕೊಡುವಂಥ ಡ್ರಗ್ಸಿಗೆ ಸೆನ್ಸಿಟಿವ್ ಇದ್ದರೆ ಡ್ರಗ್ ಸೆನ್ಸಿಟಿವ್ TB ಅಂತ ಹೇಳ್ತೇವೆ. ಈಗ ಇನ್ಫೆಕ್ಷನ್ ಆಗುವಂಥ ಬ್ಯಾಕ್ಟೀರಿಯಾದಲ್ಲಿ ಏನಾದರೂ ರೆಸಿಸ್ಟೆಂಟ್ ಇದ್ದರೆ, ಅಂದರೆ ಅದು ನಾವು ಕೊಡುವಂಥ ಡ್ರಗ್ಸಿಗೆ ಅದು ರೆಸಿಸ್ಟೆನ್ಸ್ ಇದ್ದರೆ, ಡೆವಲಪ್ ಆಗಿದ್ದರೆ ಆ ಬ್ಯಾಕ್ಟೀರಿಯಾದಲ್ಲಿ, ಅದರಿಂದ ಆಗುವಂಥ ಇನ್ಫೆಕ್ಷನ್ಗೆ ಡ್ರಗ್ ರೆಸಿಸ್ಟೆಂಟ್ TB ಅಂತ ಹೇಳ್ತೇವೆ. ಈಗ ನಾವು ಡ್ರಗ್ ಸೆನ್ಸಿಟಿವ್ TB ಟ್ರೀಟ್ ಮಾಡಿದಾಗ ಪೇಷಂಟ್ಸ್ ಸರಿಯಾಗಿ ಔಷಧಿ ತಗೊಳ್ಳದೆ ನಾವು ಹೇಳ್ದಂಗೆ ಎಷ್ಟು ದಿನಗಳು ಹೇಳಿರ್ತೇವೆ, ಎಷ್ಟು ತಿಂಗಳು ಹೇಳಿರ್ತೇವೆ, ಅದು ಸರಿಯಾಗಿ ತಗೊಂಡಿಲ್ಲ ಅಂದಾಗ ಮಧ್ಯದಲ್ಲೇ ಬಿಟ್ಟಾಗ ಈ ಥರ ಡ್ರಗ್ಸ್ ರೆಸಿಸ್ಟೆಂಟ್ TB ಡೆವಲಪ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ ಡಾಕ್ಟರ್, ಈಗ ಕ್ಷಯರೋಗ ಅಥವಾ TB ಅಂತ ತಗೊಂಡ್ರೆ ಇದರಲ್ಲಿ ಅಪಾಯಕಾರಿ ಅಂಶಗಳು ಯಾವುದು ಅಂತ?
ರಿಸ್ಕ್ ರಿಸ್ಕ್ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ ಬಂದು ಎಕ್ಸ್ಟ್ರೀಮ್ ಏಜ್ ಗ್ರೂಪ್ಸ್, ಅಂದರೆ ಈ ಎಲ್ಡರ್ಲಿ ಪೇಷಂಟ್ಸಲ್ಲಿ ಅವರಿಗೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಡಯಾಬಿಟಿಸ್, ಶುಗರ್ ಕಾಯಿಲೆ ಇರೋರಲ್ಲಿ, ಮತ್ತು ಮ್ಯಾಲಿಗ್ನೆನ್ಸ್, ಈಗ ಕ್ಯಾನ್ಸರ್ ಇದ್ದವರಿಗೆ ಕೀಮೊಥೆರಪಿ ಕೊಡ್ತಾ ಇದ್ದರೆ, ಮತ್ತು HIV ಇನ್ಫೆಕ್ಷನ್ ಇದ್ದವರಲ್ಲಿ, ಇವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಇಮ್ಯುನಿಟಿ ಕಡಿಮೆ ಇರುತ್ತೆ, ಇಮ್ಯೂನ್ ಸಪ್ರೆಷನ್ ಅಂತ ಹೇಳ್ತೇವೆ. ಮತ್ತು ಬೇರೆ ಯಾವುದಾದ್ರೂ ಕಾಯಿಲೆಗೆ ಸ್ಟೀರಾಯ್ಡ್ಸ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದು ಬೇಕಾಗುತ್ತೆ ಕೆಲವು ಕಾಯಿಲೆಗಳಿಗೆ. ಅಂಥವರಲ್ಲಿ ಈ ಥರ ಇಮ್ಯೂನ್ ಸಪ್ರೆಷನ್ ಆಗಿ TB ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ ಡಾಕ್ಟರ್, ಈಗ TB ಅನ್ನೋದು ನೀವು ಹೇಳಿದ್ರಿ, ಕೆಮ್ಮಿಡುವಾಗ ಇನ್ನೊಬ್ಬರು ಹತ್ರ ಇದ್ರೆ ಅವರಿಗೆ ಹರಡ್ತದೆ ಅಂತ ಹೇಳಿ. ಬೇರೆ ಯಾವ ರೀತಿಯಲ್ಲಿ ಹರಡ್ತದೆ? ಇವಾಗ ಒಬ್ಬರ TB ಇದ್ದವರ ಬ್ಲಡ್ ಅನ್ನು ಇನ್ನೊಬ್ಬರು ತಗೊಂಡ್ರೆ ಆ ರೀತಿಯಾಗಿ ಹರಡ್ತದ, ಬ್ಲಡ್ಡಿನ ಮೂಲಕ ಹರಡ್ತದ? ಅಂದರೆ ಬ್ಲಡ್ಡಿಂದ ಮೂಲಕ ಹರಡೋದಿಲ್ಲ. ಪ್ರೈಮರಿ ಸೋರ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂದರೆ ಕೆಮ್ಮಿಂದ. ಈಗ ಕೆಮ್ಮಿದಾಗ ಅವರಿಗೆ, ಯಾರಿಗೆ TB ಇರುತ್ತೆ ಅವರು ಕೆಮ್ಮಿದಾಗ ಅವರು ಅದು ಬ್ಯಾಕ್ಟೀರಿಯಾ, ಅದು ಏರೋಸೋಲ್ ಅಂತ ಹೇಳ್ತೇವೆ, ಏರೋಸೋಲ್ ಡ್ರಾಪ್ಲೆಟ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಇರುತ್ತೆ. ಅದು ಅವರು ಕೆಮ್ಮಿದಾಗ ಅದೇ ಗಾಳಿಲಿ ಬಂದು ಅದು ಅಲ್ಲಿ ಇದಾಗುತ್ತೆ. ಆ ಗಾಳಿನ ಬೇರೆಯವರು ಅಲ್ಲಿ ಅವರ ಜೊತೆ ವಾಸ ಮಾಡುವಂಥವ್ರು ಇಲ್ಲ ಯಾರಾದರೂ ಅವರನ್ನು ಮೀಟ್ ಮಾಡಲಿಕ್ಕೆ ಬಂದು ಅವರಿಗೆ ಎಕ್ಸ್ಪೋಜರ್, ಅದು ಇಂಟೆನ್ಸಿಟಿ ಮತ್ತು ಡ್ಯೂರೇಷನ್ ಆಫ್ ಎಕ್ಸ್ಪೋಜರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಹೊತ್ತು ಅಲ್ಲಿ ಎಕ್ಸ್ಪೋಜರ್ ಆಗ್ತಾರೆ ಆ ಪೇಷಂಟ್ ಜೊತೆಯಲ್ಲಿ ಅಂತ. ಅದ್ರ ಮೇಲೆ ಅವರಿಗೆ ಆ ಸಮಯದಲ್ಲಿ ಅವರು ಉಸಿರಾಡಿದಾಗ ಅದು ಶ್ವಾಸಕೋಶಕ್ಕೆ ಹೋಗುವಂಥ ಸಾಧ್ಯತೆ ಉಂಟು. ಈಗ ಬ್ಲಡ್ಡಿಂದ ಸ್ಪ್ರೆಡ್ ಆಗಬೇಕು ಅಂದರೆ ಆ ಇನ್ಫೆಕ್ಷನ್ ಬ್ಲಡ್ಡಿಗೆ ಸ್ಪ್ರೆಡ್ ಆಗಿರಬೇಕು. ಆ ಪೇಷಂಟಿಗೆ ಶ್ವಾಸಕೋಶದಲ್ಲೇ ಇರುತ್ತೆ, ಅದು ಲಿಂಫ್ಯಾಟಿಕ್ಸ್ ಮತ್ತು ಬ್ಲಡ್ ಅಂತ ಹೇಳ್ತೇವೆ. ಆ ಥರ ಲಿಂಫ್ಯಾಟಿಕ್ಸ್ ಬ್ಲಡ್ಡಿಗೆ ಸ್ಪ್ರೆಡ್ ಆದಾಗ ಅವರ ದೇಹದ ಯಾವುದೇ ಆರ್ಗನ್ಸ್ ಬೇಕಾದರೂ ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ರೈಮರಿಯಾಗಿ ಈ ಥರ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಏರೋಸೋಲ್ ಡ್ರಾಪ್ಲೆಟ್ಸಿಂದನೇ. ಡಾಕ್ಟರ್, ಈಗ ಕ್ರೌಡೆಡ್ ಪ್ಲೇಸಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಕ್ರೌಡೆಡ್ ಇರ್ತವೆ, ಓಲ್ಡ್ ಏಜ್ ಹೋಮ್ಸ್ ಎಲ್ಲ ಇರುತ್ತೆ, ಪ್ರಿಸನ್ಸ್, ಅಲ್ಲೆಲ್ಲ ಕ್ರೌಡೆಡ್ ಪ್ಲೇಸ್ ಮತ್ತು ಪ್ರಾಪರ್ ವೆಂಟಿಲೇಷನ್ ಇಲ್ಲದೆ ಇದ್ದಾಗ ಅಲ್ಲಿ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಒಬ್ಬರಿಗೆ TB ಇದ್ದರೆ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಈಗ ಒಂದು ಪರ್ಸನ್ಗೆ TB ಇದೆ ಅಂತ ಹೇಳಿ ಯಾವ ಲಕ್ಷಣದಿಂದ ಗೊತ್ತಾಗ್ತದೆ? ಯಾವೆಲ್ಲ ಲಕ್ಷಣಗಳು ಗೊತ್ತಾಗುತ್ತೆ ಅಂತ? ಮೇಜರ್ ಸೈಟ್ ಬಂದು ಲಂಗ್ಸ್ ಆಗಿರೋದ್ರಿಂದ ಶ್ವಾಸಕೋಶದ TB ಇದ್ದವರಿಗೆ ಕೆಮ್ಮು ಮತ್ತು ಕಫ, ಜ್ವರ ಬರುವಂಥದ್ದು, ಮತ್ತು ಕಫದಲ್ಲಿ ಬ್ಲಡ್ ಬರುವಂಥದ್ದು, ಮತ್ತು ಎದೆನೋವು, ಉಸಿರಾಟಕ್ಕೆ ತೊಂದರೆ, ಈ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈ ಎಕ್ಸ್ಟ್ರಾ ಪಲ್ಮನರಿ TB ಬಂದು ಈಗ ಅಬ್ಡೊಮೆನ್, ಇಂಟೆಸ್ಟೈನಲ್ TB ಅಂತ ಹೇಳಿದ್ರೆ ಅವರಿಗೆ ಇಂಟೆಸ್ಟೈನಲ್ TB ಇದ್ದಲ್ಲಿ ಅವರಿಗೆ ಪದೇ ಪದೇ ಹೊಟ್ಟೆ ನೋವು ಬರುವಂಥದ್ದು, ಆ ಥರ ಸಮಸ್ಯೆಗಳು ಶುರುವಾಗುತ್ತೆ. ಮತ್ತು ಫೀವರ್ ಕೂಡ ಇರುತ್ತೆ, ಮತ್ತು ಹೊಟ್ಟೆ ಹಸುವಾಗದೇ ಇರುವಂಥದ್ದು, ಹೆಚ್ಚು ತೂಕ, ವೆಯ್ಟ್ ಲಾಸ್ ಅಂತ ಹೇಳ್ತೇವೆ, ತೂಕ ಕಡಿಮೆ ಆಗುವಂಥದ್ದು, ಮತ್ತು CNS TBಯಲ್ಲಿ ಅವರಿಗೆ ಸ್ವಲ್ಪ ಆಲ್ಟರ್ಡ್ ಸೆನ್ಸೋರಿಯಂ ಮತ್ತು ಜ್ವರ ಇರುವಂಥದ್ದು, ಸ್ಕಿನ್ TB ಮತ್ತು ಲಿಂಫ್ ನೋಡ್ TB ಅಂತ ಹೇಳ್ತೇವೆ. ಲಿಂಫ್ ನೋಡ್ TB ಅಂದರೆ ಅವರಿಗೆ ಕತ್ತಿನ ಭಾಗದಲ್ಲಿ ಲಿಂಫ್ ನೋಡ್ಸ್ ಎಲ್ಲ ಇರುತ್ತೆ, ಆ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿ ಅವರಿಗೆ ಏನೋ ಸ್ವೆಲ್ಲಿಂಗ್ ಇದೆ ಅಂತ ಕಾಣಿಸುವಂಥದ್ದು. ಆ ಥರ ಕಾಣಿಸಿದಲ್ಲಿ ಅವರು ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಅದು TBಯಿಂದ ಆಗಿರೋದೆಲ್ಲ ಬೇರೆ ಏನು ಕಾರಣ ಅಂತ ತಿಳ್ಕೊಳ್ಬೇಕಾಗುತ್ತೆ. ಡಾಕ್ಟರ್, ನೀವು ಇವಾಗ ಹೇಳಿದ್ರಿ ಕಫ, ಕೆಮ್ಮು ಅಂತ ಹೇಳಿ, ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ನಾರ್ಮಲ್ ಇರ್ಬೋದು ಅಂತ. ಅಂಥವರಿಗೆ ನೀವು ಯಾವ ರೀತಿ ಕಿವಿ ಮಾತನ್ನು ಹೇಳ್ತೀರಿ? ಈಗ ಕೆಮ್ಮು ಕಫ ಅಂದರೆ ಯಾವುದಾದ್ರೂ ಇನ್ಫೆಕ್ಷನಿಂದ ಇಲ್ಲ ಅಲರ್ಜಿಯಿಂದ ಕೂಡ ಕೆಮ್ಮು ಕಫ ಬರ್ಬೋದು. ಈಗ ಫೀವರ್ ಇದ್ದು ಈ ಕೆಮ್ಮು ಕಫ ಎಲ್ಲ ಇದ್ದವರಲ್ಲಿ ಈಗ ಯೂಶ್ವಲಿ TB ಮೋರ್ ದೆನ್ 2 ವೀಕ್ಸ್ ಅಂತ ಹೇಳ್ತೇವೆ. ಆದರೆ ವಿತಿನ್ 7 ಡೇಸ್ ಕೆಮ್ಮು ಕಫ ಇರೋರಿಗೂ ಕೂಡ TB ಇರೋ ಸಾಧ್ಯತೆ ಇರುತ್ತೆ. ಅದು ನಾವು ಜಸ್ಟ್ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಲ್ಲ ವೈರಲ್ ಇನ್ಫೆಕ್ಷನ್ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಕೆಮ್ಮು ಕಫ ಜ್ವರ ಈ ಥರ ಇದ್ದವರಲ್ಲಿ ಒಂದು ಸಲನಾದರೂ ಡಾಕ್ಟರ್ನ ಭೇಟಿ ಮಾಡಿ ಟೆಸ್ಟಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ಯಾವ ರೀತಿಯ ಟೆಸ್ಟನ್ನೆಲ್ಲ ಮಾಡ್ತೀರಿ? ಅಂದರೆ ಕ್ಷಯರೋಗ, ಈಗ ಒಬ್ಬ ವ್ಯಕ್ತಿ ಕಫ ಇದೆ, ಕೆಮ್ಮು ಇದೆ ಅಂತ ಹೇಳಿ ನಿಮ್ಮ ಬಳಿ ಬಂದಾಗ ಯಾವ ಟೆಸ್ಟ್ಗಳನ್ನು, ಯಾವ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ? ಈಗ ಫಾರ್ ಎಕ್ಸಾಂಪಲ್ ಪಲ್ಮನರಿ TB ತಗೊಳ್ಳೋಣ. ಶ್ವಾಸಕೋಶದ TB ಇದ್ದವರಲ್ಲಿ ನಾವು ಚೆಸ್ಟ್ ಎಕ್ಸ್ರೇ ಮಾಡಿಸ್ತೇವೆ, ಮತ್ತು ಅವರಿಗೆ ಕೆಮ್ಮು ಕಫ ಇರೋದ್ರಿಂದ ಈಗ ಆ ಕಫನ ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಆ್ಯಸಿಡ್ ಫಾಸ್ ಬ್ಯಾಸಿಲೈ ಅಂತ ಹೇಳ್ತೇವೆ, ಅದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್. ಆ ಬ್ಯಾಕ್ಟೀರಿಯಾನ ನಾವು ಮೈಕ್ರೋಸ್ಕೋಪಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ ಕನ್ಫರ್ಮ್ ಮಾಡಲಿಕ್ಕೆ, TB ಇದೆಯಾ ಅಂತ ಕನ್ಫರ್ಮ್ ಮಾಡಲಿಕ್ಕೆ. ಮತ್ತು ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್ ಕೂಡ ಉಂಟು, ಅದರಲ್ಲಿ ಸಿಬಿನಾಟ್ ಇಲ್ಲ ಜೀನ್ ಎಕ್ಸ್ಪರ್ಟ್ ಅಂತ ಹೇಳ್ತೇವೆ, ಲೈನ್ ಪ್ರೋಬಸ್ಸೆ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಆ ಬ್ಯಾಕ್ಟೀರಿಯಾದ DNA ಡಿಟೆಕ್ಟ್ ಮಾಡಿ ಅದರಲ್ಲಿ ನಾವು ಕೊಡುವಂಥ ಡ್ರಗ್ಸಿಗೆ ಸಸೆಪ್ಟೆಬಲ್ ಇದೆಯಲ್ಲ, ರೆಸಿಸ್ಟೆನ್ಸ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ಬೋದು ನಾವು.
ಮತ್ತು ಈಗ ಯಾರಿಗೆ ಕಫ ಬರೋದಿಲ್ಲ, ಈಗ ಪಲ್ಮನರಿ ಟಿ ಬಿ ಆದರೆ ನಾವು ಕೆಮ್ಮು ಕಫ ಇರುತ್ತೆ, ಕಫ ಟೆಸ್ಟ್ ಮಾಡ್ಬೋದು, ಎಕ್ಸ್ರೇ ಮಾಡಿಸ್ಬೋದು. ಎಕ್ಸ್ರೇಲಿ ಅವರಿಗೆ ಇನ್ಫೆಕ್ಷನ್ ಇರುವಂಥದ್ದಲ್ಲಿ ಕ್ಯಾವಿಟರಿ ಲೀಷನ್ ಅಂತ ಹೇಳ್ತೇವೆ, ಆ ಥರ ಇನ್ಫೆಕ್ಷನ್ ಇರೋದು ನಮಗೆ ಎಕ್ಸ್ರೇಲಿ ಗೊತ್ತಾಗುತ್ತೆ. ಈಗ ಯಾರಿಗೆ ಕಫ ಬರೋದಿಲ್ಲ ಅಂಥವರಲ್ಲಿ ನಾವು ಅವರಿಗೆ ಸಿ ಟಿ ಸ್ಕ್ಯಾನ್ ಬೇಕಾಗುತ್ತೆ. ಮತ್ತು ಕಫ ಅದನ್ನು ತೆಗಿಲಿಕ್ಕೆ ನಾವು ಬ್ರಾಂಕೋಸ್ಕೋಪಿ ಅಂತ ಮಾಡ್ತೇವೆ. ಬ್ರಾಂಕೋಸ್ಕೋಪಿ ಅಂದರೆ ಒಂದು ತಿನ್ನ ಟ್ಯೂಬ್ ಇರುತ್ತೆ, ಅದರ ಟಿಪ್ಪಲ್ಲಿ ನಮಗೆ ಲೈಟ್ ಸೋರ್ಸು, ಕ್ಯಾಮ್ರಾ ಎಲ್ಲ ಇರುತ್ತೆ. ಅದನ್ನು ನಾವು ಶ್ವಾಸಕೋಶದ ಒಳಗಡೆ ಪಾಸ್ ಮಾಡಿ ಅದು ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ನಾವು ಸಿ ಟಿ ಸ್ಕ್ಯಾನ್ ಇಲ್ಲ ಎಕ್ಸ್ರಲ್ಲಿ ಈಗಾಗಲೇ ತಿಳ್ಕೊಂಡಿರ್ತೇವೆ. ಆ ಭಾಗಕ್ಕೆ ಹೋಗಿ ಅದನ್ನು ಅಲ್ಲಿಂದ ಕಫ ತೆಗೆದು ಆ ಸ್ಯಾಂಪಲ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಈ ಆ್ಯಸಿಡ್ ಫಾಸ್ ಬ್ಯಾಸಿಲೈಗೆ ಮತ್ತು ಸಿಬಿನಾಟಿಗೆ ಇದೆಲ್ಲ ಮತ್ತು ಕಲ್ಚರ್ಗೂ ಕೂಡ ಕಳಿಸ್ಬೇಕಾಗಿ ಬರುತ್ತೆ ಕೆಲವು ಕೇಸಸಲ್ಲಿ. ಡಾಕ್ಟರ್, ಈ ಟಿ ಬಿ ಅನ್ನುವಂಥದ್ದನ್ನು ಯಾವ ರೀತಿ ನಾವು ತಡೆಗಟ್ಬೋದು, ಬರದ ಹಾಗೆ ಯಾವ ರೀತಿ ನೋಡ್ಕೊಳ್ಬೋದು ಅಂತ? ಇದು ಇನ್ಫೆಕ್ಷನ್ ಆಗಿರೋದ್ರಿಂದ ನಾವು ಯಾರಿಗೆ ಇನ್ಫೆಕ್ಷನ್ ಇರುತ್ತೆ ಅವರಿಂದ ನಾವು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಯೂಸ್ ಮಾಡುವಂಥದ್ದೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಮತ್ತು ಮಾಲ್ ನ್ಯೂಟ್ರಿಷನ್ ಇದ್ದರೆ ಅದು ರಿಸ್ಕ್ ಫ್ಯಾಕ್ಟರ್ಸ್ ನಾನು ಈಗಾಗಲೇ ಹೇಳಿದಾಗೆ ಎಕ್ಸ್ಟ್ರೀಮ್ ಏಜ್ ಗ್ರೂಪ್ಸ್ ಮತ್ತು ಮಾಲ್ ನ್ಯೂಟ್ರಿಷನ್, ಡಯಾಬಿಟಿಸ್ ಇದ್ದವರಲ್ಲಿ, ಈಗ ಡಯಾಬಿಟಿಸ್ ಇದ್ದವರಲ್ಲಿ ಅವರಿಗೆ ಇಮ್ಯೂನ್ ಸಪ್ರೆಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ಡಯಾಬಿಟಿಸ್ಗೆ ಕಂಟ್ರೋಲಲ್ಲಿರಬೇಕು. ಸರಿಯಾಗಿ ಔಷಧಿ ತೊಗೊಂಡಿಲ್ಲ ಅಂದರೆ ಅವರಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ಅದಕ್ಕೆ ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಳ್ಬೇಕಾಗತ್ತೆ. ಮತ್ತು ಈಗಾಗಲೇ ಹೇಳ್ದಂಗೆ ಮಾಸ್ಕ್ ಎಲ್ಲ ಯೂಸ್ ಮಾಡಬೇಕು. ಮತ್ತು ಟಿ ಬಿ ಇದ್ದವರು ಖಂಡಿತವಾಗಿ ಮಾಸ್ಕ್ ಯೂಸ್ ಮಾಡಬೇಕು. ಅವರು ಮನೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ. ಮಾಸ್ಕ್ ಯೂಸ್ ಮಾಡಿಲ್ಲ ಅಂದರೆ ಮನೆಯಲ್ಲಿ ಎಕ್ಸ್ಪೋಜರ್ ಡ್ಯೂರೇಷನ್ ಹೆಚ್ಚಿರುತ್ತೆ ಫ್ಯಾಮಿಲಿ ಮೆಂಬರ್ಸಿಗೆ, ಅವರಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅವರಿಗೆ 6 months ಕೂಡ ಏನು ಅವರ ಕೆಮ್ಮಿದಾಗ ಕಫದಲ್ಲಿ ಟಿ ಬಿ ಬ್ಯಾಕ್ಟೀರಿಯಾ ಬರೋದಿಲ್ಲ. ಇನಿಷಿಯಲ್ ಡಿಸೀಸ್ ಸಿವಿಯರಿಟಿ ಮೇಲೆ ಈಗ ಹೆಚ್ಚು ಶ್ವಾಸಕೋಶದಲ್ಲಿ ಡ್ಯಾಮೇಜ್ ಇದ್ದರೆ ಅವರಿಗೆ ಮಿನಿಮಮ್ ಒಂದು 2 months ಆದರೂ ಬೇಕಾಗುತ್ತೆ ಅದು ಕಫದಲ್ಲಿ ಬ್ಯಾಕ್ಟೀರಿಯಾ ಬರೋದು ನಿಲ್ಲಲಿಕ್ಕೆ. ನಾವು ಔಷಧಿ ಕೊಡ್ತಾ ಇರ್ತೇವೆ, ಅವರು 2 months ಔಷಧಿ ತೊಗೊಂಡಿದ್ರೆ ಆ ಕಫದಲ್ಲಿ ಬ್ಯಾಕ್ಟೀರಿಯಾ ಅವರಿಗೆ ಸ್ಪ್ರೆಡ್ ಆಗುವಂಥದ್ದೆಲ್ಲ ನಿಲ್ಲುತ್ತೆ. ಆಮೇಲೆ ನಂತರ ಅವರ ಕೆಲಸಕ್ಕೆಲ್ಲ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಡಾಕ್ಟರ್, ಈ ಕ್ಷಯರೋಗ ಅನ್ನುವಂಥದ್ದು ಹೆರಿಡಿಟರಿನ? ಈಗ ಮನೆಯಲ್ಲಿ ಯಾರಿಗಾದ್ರೂ ಪೇರೆಂಟ್ಸಿಗೆ ಇದ್ರೆ ಮಕ್ಕಳಿಗೆ ಬರುವಂಥದ್ದು ಅಥವಾ ತಾಯಿಗಿದ್ರೆ ಮಗುವಿಗೆ ಬರುವಂಥದ್ದು, ಆ ರೀತಿ ಇದೆಯಾ? ಆ ರೀತಿ ಇಲ್ಲ. ಅಂದರೆ ಇದು ಇನ್ಫೆಕ್ಷನ್. ನೀವು ಯಾವುದೇ ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ತೊಗೊಂಡ್ರು ಇದು ಕೂಡ ಹಾಗೆ ಇನ್ಫೆಕ್ಷನ್. ಅದರಿಂದ ಇದು ಅಂದರೆ ಸ್ಪ್ರೆಡ್ ಆಗುತ್ತೆ. ಈಗ ಫ್ಯಾಮಿಲಿಯಲ್ಲಿ ಒಬ್ಬರಿಗಿದ್ರೆ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ, ಆದರೆ ಹೆರಿಡಿಟರಿಲಿ ಬರೋದಿಲ್ಲ. ಈಗ ಒಬ್ಬರಿಗೆ ಟಿ ಬಿ ಇದ್ದಲ್ಲಿ ಅವರಿಗೆ ಬೇರೆ ಆರ್ಗನ್ಸ್ ಟಿ ಬಿ ಇದ್ದರೆ, ಈಗ CNS ಟಿ ಬಿ, ಲಿಂಫ್ ನೋಡ್ ಟಿ ಬಿ ಅಂತ ಹೇಳಿದೆ, ಆ ಥರ ಟಿ ಬಿ ಇದ್ದವರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಕಡಿಮೆ, ಅವರಲ್ಲಿ ಸ್ಪ್ರೆಡ್ ಆಗೋದಿಲ್ಲ. ಯಾಕಂದರೆ ಈಗ ಕೆಮ್ಮಿದಾಗ ಅದು ಬ್ಯಾಕ್ಟೀರಿಯಾ ಗಾಳಿಗೆ ಬರಬೇಕು, ಅದನ್ನು ಇನ್ನೊಬ್ಬರು ಸೇವನೆ ಮಾಡಬೇಕು. ಆ ಥರ ಪಲ್ಮನರಿ ಟಿ ಬಿ ಇದ್ದವರಲ್ಲಿ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚು. ಈ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಇದ್ದವರಲ್ಲಿ ಸ್ಪ್ರೆಡ್ ಆಗೋದಿಲ್ಲ ಅಷ್ಟು. ಡಾಕ್ಟರ್, ನೀವು ಟೆಸ್ಟ್ಗಳನ್ನು ಹೇಳಿದ್ರಿ, ಯಾವೆಲ್ಲ ಟೆಸ್ಟ್ಗಳನ್ನು ಮಾಡ್ಬೋದು ಅಂತ. ಚಿಕಿತ್ಸೆಯ ಆಯ್ಕೆಗಳು ಯಾವುದು, ಯಾವ ರೀತಿ ಚಿಕಿತ್ಸೆಗಳನ್ನು ನೀವು ನೀಡ್ತೀರಿ ಅಂತ? ಓಕೆ, ನಾವು ಒಂದು ಸಲ ಈಗ ಪಲ್ಮನರಿ ಟಿ ಬಿ ಆಗಲಿ, ಎಕ್ಸ್ಟ್ರಾ ಪಲ್ಮನರಿ ಟಿ ಬಿಲಿ ಲಿಂಫ್ ನೋಡ್ ಟಿ ಬಿ ಅಂದರೆ ನಾವು ಲಿಂಫ್ ನೋಡ್ ಬಯೋಪ್ಸಿ ಇಲ್ಲ FNAC ಎಲ್ಲ ಮಾಡಿ ಅದರಿಂದ ಜೀನ್ ಎಕ್ಸ್ಪರ್ಟ್ ಅಂತ ಹೇಳ್ತೇವೆ, ಅದೇ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್, ಅದು ನಾವು ಬ್ಯಾಕ್ಟೀರಿಯಾನ ಐಡೆಂಟಿಫೈ ಮಾಡಲೇಬೇಕು. ಅದನ್ನು ಕನ್ಫರ್ಮ್ ಮಾಡಿ ಮತ್ತೆ ಅವರಿಗೆ ಟಿ ಬಿ ಔಷಧಿ ಎಲ್ಲ ಕೊಡಬೇಕಾಗುತ್ತೆ. ಈ ಪಲ್ಮನರಿ ಟಿ ಬಿ ಆಗಲಿ, ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಆಗಲಿ ಅವರಿಗೆ ನಾವು ಸಿಬಿನಾಟ್ ಮತ್ತು LP ಎಲ್ಲ ಮಾಡ್ತೇವೆ. ಅದರಲ್ಲಿ ಅವರಿಗೆ ಡ್ರಗ್ ಸೆನ್ಸಿಟಿವ್ ಇದ್ದರೆ ಅವರಿಗೆ ಡ್ರಗ್ ಸೆನ್ಸಿಟಿವ್ ಟಿ ಬಿ ಅಂತ ಕನ್ಸಿಡರ್ ಮಾಡಿ ಅವರಿಗೆ 6 months ಟ್ರೀಟ್ಮೆಂಟ್ ಕೊಡ್ತೇವೆ. 6 months ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ 100% ಕಾಯಿಲೆ ಕ್ಯೂರ್ ಆಗುತ್ತೆ. ಅದು ಟ್ರೀಟ್ಮೆಂಟಲ್ಲಿ ಫಸ್ಟ್ 2 months ಒಂದು 4 drugs ಕೊಡ್ತೇವೆ, ಆ್ಯಂಟಿಟ್ಯೂಬರ್ಕ್ಯುಲರ್ ಥೆರಪಿ ಅಂತ ಹೇಳ್ತೇವೆ. ಅದರಲ್ಲಿ ಫಸ್ಟ್ 2 months 4 drugs ಕೊಡ್ತೇವೆ, ನೆಕ್ಸ್ಟ್ 2 months 3 drugs ಇರುತ್ತೆ, ನೆಕ್ಸ್ಟ್ 4 months, ಫಸ್ಟ್ 2 and 4 ಟೋಟಲ್ 6 months ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. 6 month ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸಂಪೂರ್ಣ 100% ಕ್ಯೂರ್ ಆಗುತ್ತೆ. ಇನ್ನು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಇದ್ದವರಲ್ಲಿ ಅವರಿಗೆ 6 months ಮತ್ತು 18 months 24 months ಅಂತ ಟ್ರೀಟ್ಮೆಂಟ್ ಉಂಟು. ಈಗ ನ್ಯೂವರ್ ರೆಜಿಮನ್ ಬಂದಿದೆ, ಅದೆಲ್ಲ 6 months ಟ್ರೀಟ್ಮೆಂಟಿಗೆ. ಈಗ ಡ್ರಗ್ ಸೆನ್ಸಿಟಿವ್ ಟಿ ಬಿಗೆ ಹೇಗೆ ಕೊಡ್ತೇವೆ ಹಾಗೆ 6 months ಟ್ರೀಟ್ಮೆಂಟ್ ಉಂಟು. ಇದಕ್ಕೆ ಮೊದಲು 12 months 9 to 11 months ಟ್ರೀಟ್ಮೆಂಟ್ ಕೂಡ ಇದೆ. ಮತ್ತು ಅದು ಅವರಿಗೆ ಅದರಲ್ಲಿ ಕ್ಯೂರ್ ಆಗಲಿಲ್ಲ ಅಂದರೆ 18 to 24 months ತನಕ ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಕ್ಷಯರೋಗದ ಬಗ್ಗೆ ಜನರಲ್ಲಿರುವಂಥ ತಪ್ಪು ಗ್ರಹಿಕೆಗಳು ಯಾವುದು? ಕ್ಷಯರೋಗದಲ್ಲಿ ತಪ್ಪು ಗ್ರಹಿಕೆ ಅಂದರೆ ಮಿಸ್ಕನ್ಸೆಪ್ಷನ್ ಬಂದು ಕ್ಷಯರೋಗ ಒಂದು ಸಲ ಬಂದರೆ ಅವರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಅಂದ್ಕೊಳ್ಳೋದು, ಮತ್ತು ಕ್ಷಯರೋಗ ಬಂದರೆ ಅವರ ಪೇಷಂಟ್ ಡೆತ್ ಆಗೋ ಸಾಧ್ಯತೆ ಹೆಚ್ಚು ಅಂದ್ಕೊಳ್ಳೋದು, ಇದೆಲ್ಲ ಮಿಸ್ಕನ್ಸೆಪ್ಷನ್ ಉಂಟು.
ಮತ್ತು ಅವರಿಗೆ ಫಿಯರ್ ಇದೆ, ಫಿಯರ್ ಆಫ್ ಇನ್ಫೆಕ್ಷನ್, ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಎಲ್ಲಿ ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ನಮಗೂ ಕೂಡ ಬರುತ್ತೆ ಅನ್ನೋ ಅವರಿಗೆ ಭಯ ಇರುತ್ತೆ. ಮತ್ತು ವರ್ಕ್ ಮಾಡ್ತಿರೋರಲ್ಲಿ ಟಿ ಬಿ ಬಂದ ಮೇಲೆ ಎಲ್ಲಿ ನಾವು ಜಾಬ್ ಕಳ್ಕೊಳ್ತೀವಿ ಅನ್ನೋ ಭಯ ಇರುತ್ತೆ. ಈಗ ಟಿ ಬಿ ಬಂದವರು ಅವ್ರಿಗೆ ಲೀವ್ ಹಾಕ್ಕೊಂಡು ಬೇಕಾದರೆ ಇಲ್ಲ ಪರ್ಮಿಷನ್ ತೊಗೊಂಡು ಟಿ ಬಿ ಔಷಧಿ ತೊಗೊಂಡ್ರೆ, ಈಗ ಪಲ್ಮನರಿ ಟಿ ಬಿ ಎಸ್ಪೆಷಲಿ ಪಲ್ಮನರಿ ಟಿ ಬಿ ಸ್ಪ್ರೆಡ್ ಆಗೋ ಸಾಧ್ಯತೆ ಇರೋದ್ರಿಂದ ಅವರು ಐಸೋಲೇಷನ್ ಆಗಬೇಕಾಗತ್ತೆ. ಒಂದು 2 ವೀಕ್ಸ್ ಇಲ್ಲ ಹೆಚ್ಚು ಅವರಿಗೆ ಕಾಯಿಲೆ ಶ್ವಾಸಕೋಶದಲ್ಲಿ ಹೆಚ್ಚು ಡ್ಯಾಮೇಜ್ ಇಲ್ಲ ಅಂದಾಗ ಒಂದು 2 ವೀಕ್ಸ್ ಇಲ್ಲ 4 ವೀಕ್ಸ್ ಬಿಟ್ಟು ಅವರಿಗೆ ಕಫ ಟೆಸ್ಟ್ 7 ಡೇಸ್ ಗ್ಯಾಪಲ್ಲಿ 2 ಸಲ ಕಫ ಟೆಸ್ಟ್ ಮಾಡಿ ಅದರಲ್ಲಿ ಟಿ ಬಿ ಬ್ಯಾಕ್ಟೀರಿಯನ್ನು ಡಿಟೆಕ್ಟ್ ಆಗಲಿಲ್ಲ ಅಂದರೆ ಅವರು ಮತ್ತೆ ಅವ್ರ ಕೆಲಸಕ್ಕೆ ಜಾಯ್ನ್ ಆಗುವಂಥ ಸಾಧ್ಯತೆ ಇದೆ. ಡಾಕ್ಟರ್, ನೀವು ಟೆಸ್ಟ್ಗಳನ್ನು ಹೇಳಿದ್ರಿ ಮತ್ತು ಚಿಕಿತ್ಸೆಯನ್ನು ಹೇಳಿದ್ರಿ. ಈಗ ಒಬ್ಬ ಕ್ಷಯರೋಗ ಬಂದಿರುವಂತಹ ವ್ಯಕ್ತಿ ಏನು ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾನೆ, ಅವನಿಗೆ ಎಷ್ಟು ಟೈಮಲ್ಲಿ ಅದರ ರಿಸಲ್ಟ್ ಗೊತ್ತಾಗುತ್ತೆ ಅಂತ? ಅವರಿಗೆ ಫಾರ್ ಎಕ್ಸಾಂಪಲ್ ಪಲ್ಮನರಿ ಟಿ ಬಿಲಿ ಕೆಮ್ಮು, ಕಫ, ಜ್ವರ ಇರುತ್ತೆ. ಈಗ ಜ್ವರ ಎಲ್ಲ ಕಡಿಮೆ ಆಗಲಿಕ್ಕೆ ಒಂದು 2 ವೀಕ್ಸ್ ಬೇಕಾಗುತ್ತೆ. ಕೆಲವರಲ್ಲಿ ಬೇಗನೆ ಕಡಿಮೆ ಆಗುತ್ತೆ, ಕೆಲವರಲ್ಲಿ 2 ವೀಕ್ಸ್ ಬೇಕಾಗುತ್ತೆ. ಮತ್ತು ಅವರಲ್ಲಿ ತೂಕ ಕೂಡ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಇನಿಷಿಯಲಿ ಅವರಿಗೆ ಹೊಟ್ಟೆ ಹಸಿವಾಗ್ತಿರೋದಿಲ್ಲ, ತೂಕ ಕಡಿಮೆ ಆಗ್ತಾ ಇರುತ್ತೆ. ಮತ್ತು ನಾವು ರೆಗ್ಯುಲರ್ ಫಾಲೋಅಪಲ್ಲಿ ಅವ್ರದ್ದು ವೆಯ್ಟ್ ಎಲ್ಲ ಚೆಕ್ ಮಾಡಿ ನೋಡ್ತೇವೆ. ವೆಯ್ಟ್ ಹೆಚ್ಚಾಗ್ತಾ ಉಂಟು, ಮತ್ತು ಅವರಿಗೆ ಊಟ ಎಲ್ಲ ಸೇರ್ತಾ ಉಂಟು, ಮತ್ತು ಫೀವರ್ ಕಡಿಮೆ ಆಗಿದೆ, ಈ ಥರ ಎಲ್ಲ ಲಕ್ಷಣಗಳು ಅವರಲ್ಲಿ ಇಂಪ್ರೂವ್ಮೆಂಟ್ ಆಗೋದು ಕಾಣಿಸ್ಕೊಳ್ಳುತ್ತೆ. ಮತ್ತು 2 ಮಂತ್ಸ್ ಆದಮೇಲೆ ಅವರಿಗೆ NIP ಒಂದು ಬ್ಲಡ್ ಸ್ಪೂಟಮ್ ಟೆಸ್ಟ್ ಎಲ್ಲ ಮಾಡ್ತೇವೆ. ಅದರಲ್ಲಿ ಬ್ಯಾಕ್ಟೀರಿಯಾ ಏನು ಡಿಟೆಕ್ಟ್ ಆಗ್ತಾ ಇಲ್ಲ ಅಂದರೆ ಅವ್ರ ಪೇಷಂಟ್ ಇಂಪ್ರೂವ್ ಆಗ್ತಾ ಇದ್ದಾರೆ. ಮತ್ತು ಎಕ್ಸ್ರೇ ಕೂಡ ತೆಗೆದು ನೋಡ್ತೇವೆ. ಎಕ್ಸ್ರೇಲಿ ಅವ್ರಿಗಿದ್ದಂಥ ಲೀಷನ್ಸ್ ಎಲ್ಲ ಕಡಿಮೆ ಆಗ್ತಾ ಉಂಟಾ ಅದೆಲ್ಲ ನೋಡ್ತೇವೆ. ಓಕೆ ಡಾಕ್ಟರ್, ಈಗ ನೀವು ಔಷಧಿಗಳನ್ನು ಕೊಡ್ತೀರಲ್ಲ, ಅವರು ಅದನ್ನು ಎಷ್ಟು ಟೈಮ್ ತಗೊಳ್ಬೇಕು ಮತ್ತು ಅದು ಒಂದು ವರ್ಕ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತ? 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು ಅವರು. ಅವರಿಗೆ ಸಿಮ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ವಿತಿನ್ 2 ಮಂತ್ಸಲ್ಲೆಲ್ಲ ಎಲ್ಲ ಸಿಮ್ಟಮ್ಸ್ ಕಡಿಮೆ ಆಗುತ್ತೆ. ಮತ್ತು ವೆಯ್ಟ್ ಗೇನ್ ಕೂಡ ಆಗ್ತಾ ಇರುತ್ತೆ. 2 ಮಂತ್ಸಲ್ಲಿ 4 ಡ್ರಗ್ಸ್ ಕೊಡ್ತೇವೆ. ನೆಕ್ಸ್ಟ್ 3 ಡ್ರಗ್ಸ್ ಅಂತ ಹೇಳಿದೆ ನಾನು. ಅವರು ಏನು ಮಾಡ್ತಾರೆ, ಕೆಲವು ಪೇಷಂಟ್ಸು ಸಿಮ್ಟಮ್ಸ್ ಎಲ್ಲ ಇಂಪ್ರೂವ್ ಆಗಿದ ತಕ್ಷಣ ಟ್ರೀಟ್ಮೆಂಟ್ಸ್ ಅವರೇ ಸ್ಟಾಪ್ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ಸಿಮ್ಟಮ್ಸ್ ಎಲ್ಲ ಕಡಿಮೆ ಆಗಿರುತ್ತೆ, ಆದರೆ ಟ್ರೀಟ್ಮೆಂಟ್ ಮಾತ್ರ 6 ಮಂತ್ಸ್ ತೊಗೊಳ್ಳೇಬೇಕು. ಅದು ನಮ್ಮ ದೇಹದಲ್ಲಿರುವಂಥ ಅದು ಬ್ಯಾಕ್ಟೀರಿಯಾ ಕಂಪ್ಲೀಟಾಗಿ ಅದು ಡಿಸ್ಟ್ರಾಯ್ ಆಗಬೇಕು, ಅಂದರೆ ಅದು ರಿಮೂವ್ ಆಗಬೇಕು ಬ್ಯಾಕ್ಟೀರಿಯಾ. ಇಲ್ಲ ಅವರು ಮಧ್ಯದಲ್ಲಿ ಈಗ ಮೆಡಿಸಿನ್ಸ್ ನಿಲ್ಲಿಸಿದರೆ ಅದು ಬ್ಯಾಕ್ಟೀರಿಯಾ ಮತ್ತೆ ಮಲ್ಟಿಪ್ಲೈ ಆಗಿ ಮತ್ತು ಮ್ಯೂಟೇಷನ್ಸ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಡೆವಲಪ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಓಕೆ ಡಾಕ್ಟರ್, ನೀವೇ ಹೇಳಿದ್ರಿ ಇವಾಗ 6 ಮಂತ್ ಟ್ರೀಟ್ಮೆಂಟ್ ತಗೊಳ್ಬೇಕು, ಔಷಧಿಗಳನ್ನು ತಗೊಳ್ಬೇಕು ಅಂತ. ಈಗ ಕೆಲವರಿಗೆ ಭಯ ಇರ್ತದೆ, ನಾನು 6 ಮಂತ್ ಕೂಡ ಟ್ಯಾಬ್ಲೆಟ್ಗಳನ್ನು ತಗೊಳ್ಬೇಕು, ಔಷಧಿಗಳನ್ನು ತಗೊಳ್ಬೇಕು ಅಂತ. ನೀವು ಯಾವ ರೀತಿಯ ಔಷಧಿಗಳನ್ನು ಕೊಡ್ತೀರಿ ಮತ್ತು ಅದು ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅದರಿಂದ ಅಂತ? 6 ಮಂತ್ಸ್ ಡ್ಯೂರೇಷನ್ ಕೊಡೋದ್ರಿಂದ ನಾವು 4 ಡ್ರಗ್ಸ್ ಕೊಡ್ತೇವೆ. ಅದು ರಿಫ್ಯಾಂಪಿಸಿನ್, ಐಸೋನೆಸಿಡೆಥಂಬಿಟಾಲ್ ಮತ್ತು ಪ್ಯಾರಿಜಿನಮೈಡ್ ಅಂತ 4 ಡ್ರಗ್ಸ್ ಬರುತ್ತೆ ಡ್ರಗ್ ಸೆನ್ಸಿಟಿವ್ ಟಿ ಬಿಗೆ. 4 ಡ್ರಗ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಇದೆ. ಲಿವರ್ಗೆ ಸ್ವಲ್ಪ ಅಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಎಲ್ಲರಲ್ಲೂ ಆಗೋದಿಲ್ಲ, ಕೆಲವರಲ್ಲಿ. ಈಗ ಆಲ್ರೆಡಿ ಆಲ್ಕೋಹಾಲಿಕ್ಸ್ ಇರ್ತಾರೆ, ಕೆಲವರು ಡೈಲಿ ಡ್ರಿಂಕ್ಸ್ ಮಾಡುವಂಥದ್ದು, ತುಂಬ ಡ್ರಿಂಕ್ಸ್ ಮಾಡುವಂಥದ್ದು, ಅವರಲ್ಲಿ ಆಲ್ರೆಡಿ ಲಿವರ್ ತೊಂದರೆ ಇರೋದ್ರಿಂದ ಈ ಮೆಡಿಸಿನ್ಸ್ ತೊಗೊಂಡಾಗ ಸ್ವಲ್ಪ ಲಿವರ್ಗೆ ತೊಂದರೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಈ ಥರ ಲಿವರ್ ತೊಂದರೆ ಆದವರಲ್ಲಿ ನಾವು ಅವರಿಗೆ ಲಿವರ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡ್ತೇವೆ. ಬ್ಲಡ್ ಟೆಸ್ಟ್ ಮಾಡಿ ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡ್ತೇವೆ ಲಿವರ್ ತೊಂದರೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಈ ಡ್ರಗ್ಗಿಂದನೇ ಆಗಿರೋದ ಇಲ್ಲ ಬೇರೆ ತೊಂದರೆಯಿಂದ ಆಗಿರೋದೆಲ್ಲ ನೋಡಬೇಕಾಗತ್ತೆ. ಈ ಡ್ರಗ್ಸಿಂದ ಆಗಿದರೆ ಯಾವ ಡ್ರಗ್ಗಿಂದ ಲಿವರ್ಗೆ ತೊಂದರೆ ಆಗ್ತಾ ಇದೆ ಆ ಡ್ರಗ್ನ ಐಡೆಂಟಿಫೈ ಮಾಡಿ ನಾವು ಅದನ್ನು ಸ್ಟಾಪ್ ಮಾಡ್ತೇವೆ. ಅದನ್ನು ಸ್ಟಾಪ್ ಮಾಡಿ ಸ್ವಲ್ಪ ದಿನ ಬೇರೆ ಡ್ರಗ್ಸ್ ಎಲ್ಲ ಕೊಟ್ಟು ನೋಡಿ ಮತ್ತೆ ಟಾಲ್ರೇಟ್ ಮಾಡ್ತಾರೆ ಅಂತ ಕೆಲವು ದಿನ ಬಳಿಕ ಮತ್ತೆ ರೀಇಂಟ್ರಡ್ಯೂಸ್ ಮಾಡ್ತೇವೆ ಡ್ರಗ್ನ. ಅವರು ಟಾಲ್ರೇಟ್ ಮಾಡಿ ಲಿವರ್ಗೇನು ತೊಂದರೆ ಆಗ್ತಿಲ್ಲ ಅಂದರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಡಾಕ್ಟರ್, ಈಗ ಕ್ಷಯರೋಗ ಬಂದವರು ನೀವು ಟ್ಯಾಬ್ಲೆಟ್ಗಳನ್ನು ಕೊಡ್ತೀರಿ, ಏನಾದರೂ ಸಣ್ಣದು ನೀವು ಹೇಳಿದ್ರಿ ಈಗ ಏನು ಲಿವರಿಗೆ ತೊಂದರೆ ಆಗುತ್ತೆ ಅಂತ, ಲಿವರಿಗೆ ತೊಂದರೆ ಆಯಿತು ಅಂತ ಹೇಳಿ ಮದ್ದು ತಗೊಳ್ಳೋದನ್ನು ಸ್ಟಾಪ್ ಮಾಡ್ತಾರೆ. ಈ ರೀತಿ ಮಧ್ಯದಲ್ಲೇ ಔಷಧಿಗಳನ್ನು ತಗೊಳ್ಳೋದು ಸ್ಟಾಪ್ ಮಾಡಿದರೆ ಯಾವ ತೊಂದರೆ ಆಗ್ಬೋದು ಅಂತ? ಲಿವರ್ ತೊಂದರೆ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಉಂಟು. ಅಂದರೆ ಲಿವರ್ ತೊಂದರೆ ಆದರೆ ಈಗ ಯಾವ ಡ್ರಗ್ಗಿಂದ ಆಗ್ತಿದೆ ಆ ಡ್ರಗ್ನ ಸ್ಟಾಪ್ ಮಾಡಿ ಬೇರೆ ಡ್ರಗ್ ನಾವು ಕೊಡ್ತೇವೆ. ಆ ಥರ ಮಧ್ಯದಲ್ಲಿ ಅವರು ಈ ಥರ ತೊಂದರೆ ಆಗ್ತಾ ಇದೆ, ಹೆಚ್ಚು ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಅಂತ ಸ್ಟಾಪ್ ಮಾಡಿದಲ್ಲಿ ಕಾಯಿಲೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅದರಿಂದ ಡ್ಯಾಮೇಜ್ ಇನ್ನೂ ಹೆಚ್ಚಾಗುತ್ತೆ, ಶ್ವಾಸಕೋಶದಲ್ಲಿ ಡ್ಯಾಮೇಜ್ ಹೆಚ್ಚಾಗಿ ಜೀವಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಡಾಕ್ಟರ್, ಈಗ ಔಷಧಿಯನ್ನು ತೆಗೆದುಕೊಳ್ಳುವಂತಹ ಸಮಯ ಯಾವುದು ಸೂಕ್ತ ಸಮಯ ಅಂತ? ಬೆಳಿಗ್ಗೆ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಈ 4 ಡ್ರಗ್ಸ್ ಅದು ಆ್ಯಂಟಿಟ್ಯೂಬರ್ಕ್ಯುಲರ್ ಥೆರಪಿಯಿಂದ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಊಟ ಆಗಿ 1 ಅವರ್ ಬಿಟ್ಟು
ಅವರು ಔಷಧಿ ತಗೊಳ್ಳೋದು ತುಂಬ ಒಳ್ಳೆಯದು. ಬೆಳಗ್ಗೆ ಟೈಮಲ್ಲಿ ಆದರೆ ಅವರಿಗೆ ತೊಂದರೆ ಆದರೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ನೈಟಲ್ಲಿ ತಗೊಳ್ಳೋದು ಅಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಕ್ಷಯರೋಗ ಅಂತ ತಗೊಂಡ್ರೆ ಇದರ ಕಾಂಪ್ಲಿಕೇಶನ್ಸ್ ಯಾವುದೆಲ್ಲ ಡಾಕ್ಟರ್? ಕಾಂಪ್ಲಿಕೇಶನ್ಸ್ ಫಾರ್ ಎಕ್ಸಾಂಪಲ್ ಪಲ್ಮನರಿ ಟಿ ಬಿ ಅಂದರೆ ಶ್ವಾಸಕೋಶಕ್ಕೆ ಇನ್ವಾಲ್ವ್ ಆಗುವಂಥದ್ದು. ಈ ಪಲ್ಮನರಿ ಟಿ ಬಿಲಿ ಈಗ ಅವರಿಗೆ ಶ್ವಾಸಕೋಶದಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಇನ್ಫೆಕ್ಷನಿಂದ ಡ್ಯಾಮೇಜ್ ಆಗಿರೋದ್ರಿಂದ ಅವರಿಗೆ ಟಿ ಬಿ ಇದ್ದಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಕೂಡ ಅವರಿಗೆ ಹಿಮೋಪ್ಟಾಯ್ಸಿಸ್ ಅಂತ ಹೇಳ್ತೇವೆ, ಕಫದಲ್ಲಿ ಬ್ಲಡ್ ಬರುವಂಥದ್ದು. ಮತ್ತು ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಡ್ಯಾಮೇಜ್ ಹೆಚ್ಚಿದ್ದಲ್ಲಿ ಆವಾಗಲೂ ಕೂಡ ಅವರಿಗೆ ಕಫದಲ್ಲಿ ಬ್ಲಡ್ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದು ಕೆಲವು ಸಲ ಮ್ಯಾಸಿವ್ ಹಿಮೋಪ್ಟೈಸಿಸ್ ಅಂತ ಹೇಳ್ತೇವೆ, ತುಂಬ ಬ್ಲಡ್ ಬರುವಂಥದ್ದು, ಅದರಿಂದ ಜೀವಕ್ಕೆ ತೊಂದರೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಬೇರೆ ಕಾಂಪ್ಲಿಕೇಶನ್ಸ್ ಬಂದು ನ್ಯೂಮೋಥೊರಾಕ್ಸ್ ಅಂತ ಹೇಳ್ತೇವೆ. ಈಗ ಶ್ವಾಸಕೋಶದ ಸುತ್ತ ಪ್ಲೂರಲ್ ಕ್ಯಾವಿಟಿ ಅಂತ ಹೇಳಿದ್ದೆ. ಈಗ ಶ್ವಾಸಕೋಶದ ಡ್ಯಾಮೇಜ್ ಇರೋದ್ರಿಂದ ಅವರಿಗೆ ಶ್ವಾಸಕೋಶದಿಂದ ಅದು ಗಾಳಿ ಲೀಕ್ ಆಗಿ ಅದು ಶ್ವಾಸಕೋಶದ ಸುತ್ತ ಅದು ಫಿಲ್ ಆಗೋದ್ರಿಂದ ಅದು ನ್ಯೂಮೋಥೊರಾಕ್ಸ್ ಅಂತ ಹೇಳ್ತೇವೆ. ಅದು ನ್ಯೂಮೋಥೊರಾಕ್ಸ್ ಆದಲ್ಲಿ ಅವರಿಗೆ ಉಸಿರಾಟ ತೊಂದರೆ ಹೆಚ್ಚಾಗಿ ಹೆಚ್ಚು ತೊಂದರೆ ಇದ್ದಲ್ಲಿ ಅವರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿದ್ರಿಂದ ಅದರಿಂದನೂ ಕೂಡ ತೊಂದರೆ ಆಗುತ್ತೆ ಜೀವಕ್ಕೆ. ಬೇರೆ ಕಾಂಪ್ಲಿಕೇಶನ್ಸ್ ಬಂದು ಥ್ರಾಂಬೋಎಂಬೋಲಿಸಮ್ ಅಂತ ಹೇಳ್ತೇವೆ, ಪಲ್ಮನರಿ ಥ್ರಾಂಬೋಎಂಬೋಲಿಸಮ್ ಅಂತ. ಅದರಲ್ಲಿ ಏನಾಗುತ್ತೆ, ಈ ಶ್ವಾಸಕೋಶದಲ್ಲಿ ರಕ್ತನಾಳಗಳಿರುತ್ತೆ, ಆ ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗುವಂಥದ್ದು. ಆ ಬ್ಲಡ್ ಕ್ಲಾಟ್ ಆದಲ್ಲಿ ಅವರಿಗೆ ಉಸಿರಾಟದ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಬೇರೆ ಕಾಂಪ್ಲಿಕೇಶನ್ಸ್ ಬಂದು ಹೆಚ್ಚು ಡ್ಯಾಮೇಜ್ ಇದ್ದಲ್ಲಿ, ಈ ಶ್ವಾಸನಾಳದಲ್ಲಿ ಹೆಚ್ಚು ಡ್ಯಾಮೇಜ್ ಇದ್ದಲ್ಲಿ ಅವರಿಗೆ ಉಸಿರಾಟದ ಅಬ್ಸ್ಟ್ರಕ್ಟಿವ್ ಏರ್ವೇ ಡಿಸೀಸ್ ಅಂತ ಹೇಳ್ತೇವೆ. ಅವರಿಗೆ ಥ್ರೂ ಔಟ್ ಲೈಫ್ ಅವರಿಗೆ ಉಸಿರಾಟ ತೊಂದರೆ ಹಾಗೆ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೂ ಹೆಚ್ಚು ಡ್ಯಾಮೇಜ್ ಇದ್ದಲ್ಲಿ ಬ್ರಾಂಕಿಯಕ್ಟೈಸಿಸ್ ಅಂತ ಹೇಳ್ತೇವೆ. ಬ್ರಾಂಕಿಯಕ್ಟೈಸಿಸ್ ಶ್ವಾಸನಾಳಗಳೆಲ್ಲ ಡ್ಯಾಮೇಜ್ ಆಗಿ ಸ್ವಲ್ಪ ಅಲ್ಲಿ ಕಫ ಎಲ್ಲ ಹೆಚ್ಚು ಪ್ರೊಡಕ್ಷನ್ ಆಗಿ ಅಲ್ಲೇ ಉಳ್ಕೊಂಡು ರಿಪೀಟೆಡಾಗಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಈ ಕ್ಯಾವಿಟರಿ ಲೀಷನ್ ಇದ್ದಲ್ಲಿ ಫೈಬ್ರೋ ಕ್ಯಾವಿಟರಿ ಡಿಸೀಸ್ ಅಂತ ಹೇಳ್ತೇವೆ. ಅದರಲ್ಲಿ ಏನಾಗುತ್ತೆ, ಆ ಕ್ಯಾವಿಟಿ ಒಳಗಡೆ ಫಂಗಲ್ ಇನ್ಫೆಕ್ಷನ್ ಆಗಿ ಕ್ರಾನಿಕ್ ಪಲ್ಮನರಿ ಆಸ್ಪರ್ಜಿಲೋಸಿಸ್ ಅಂತ ಹೇಳ್ತೇವೆ. ಇನ್ನು ಕೆಲವರಲ್ಲಿ ಡ್ಯಾಮೇಜ್, ಈಗ ಕೆಲವರಿಗೆ ಒಂದು ಸೈಡ್ ಶ್ವಾಸಕೋಶ ಕಂಪ್ಲೀಟ್ ಡ್ಯಾಮೇಜ್ ಇರುತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಲ್ಲಿ. ಅವರಲ್ಲಿ ಲೈಫ್ ಲಾಂಗ್ ಅವರಿಗೆ ಆಕ್ಸಿಜನ್ ಕೂಡ ಬೇಕಾಗುತ್ತೆ, ಅದು ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೇವೆ. ಅವರಲ್ಲಿ ಮನೇಲಿ ಕೂಡ ಅವರು ಆಕ್ಸಿಜನ್ ಯೂಸ್ ಮಾಡುವಂಥ ಸಾಧ್ಯತೆ ಹೆಚ್ಚು ಬರುತ್ತೆ ಅವರಲ್ಲಿ. ಇನ್ನು ರೇರ್ ಕೇಸಸಲ್ಲಿ ಮ್ಯಾಲಿಗ್ನೆನ್ಸಿ ಕೂಡ ಆಗುವಂಥ ಸಾಧ್ಯತೆ ಉಂಟು. ಡಾಕ್ಟರ್, ಈಗ ಕ್ಷಯರೋಗದ ಔಷಧಿಗಳು ಬೇರೆ ಔಷಧಿಗಳೊಂದಿಗೆ ಮಿಕ್ಸ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ BP ಅಥವಾ ಶುಗರ್ ಇರ್ತದೆ, ಅವರಿಗೆ ಡೈಲಿ ಟ್ಯಾಬ್ಲೆಟ್ಸ್ಗಳು ಇರ್ತದೆ, ಅಂಥವರು TB ಔಷಧಿಗಳನ್ನು ತಗೊಂಡ್ರೆ ಅದು ಮಿಕ್ಸ್ ಆಗ್ತದೆ ಅಂತ? ಇಲ್ಲ, ಶುಗರ್ BP ಟ್ಯಾಬ್ಲೆಟ್ಸ್ ಅಂಥ ಮೆಡಿಸಿನ್ಸ್ಗೆಲ್ಲ ಏನು ಇದಾಗೋದಿಲ್ಲ. ಈ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಅದರಿಂದ ಕೆಲವು ಮೆಡಿಸಿನ್ಸ್ಗೆ ಸ್ವಲ್ಪ ಅದರದ್ದು ಕ್ಲಿಯರೆನ್ಸ್ ಸ್ವಲ್ಪ ಹೆಚ್ಚಾಗುವಂಥದ್ದು ಸಾಧ್ಯತೆ ಇರುತ್ತೆ ಮೆಡಿಸಿನ್ಸ್ ತಗೊಳ್ಳೋದು. ಅಂಥ ಮೆಡಿಸಿನ್ಸ್ ಅವ್ರು ತಗೊಳ್ತಿದ್ರೆ ನಾವು ಅದನ್ನು ಆಲ್ಟರ್ ಮಾಡಿ ಕೊಡ್ತೇವೆ ಮೆಡಿಸಿನ್ಸ್. ಡಾಕ್ಟರ್, ಈಗ ಕೆಲವರಿಗೆ ಕ್ಷಯರೋಗ ಬಂತು ಅಥವಾ TB ಬಂತು ಅಂತ ಆದರೆ ಅವರಿಗೆ ಅನಿಸ್ತದೆ ನಾವು ನಾರ್ಮಲ್ ಆಗಿ ಜೀವನ ಸಾಗಿಸಲಿಕ್ಕೆ ಆಗೋದಿಲ್ಲ, ನಮಗೆ ಏನು ನಾವು ಸಾವನ್ನಪ್ತೇವೆ, ಆ ರೀತಿ ಅವರಿಗೆ ಭಯ ಇರ್ತದೆ. ಈಗ TB ಬಂದವರು ಸಾಮಾನ್ಯ ಜೀವನ ನಡೆಸಬಹುದಾ? ಹೌದು, ನಡೆಸಬಹುದು. ಇದು ಜಸ್ಟ್ ಇನ್ಫೆಕ್ಷನ್, ನಾನು ಈಗಾಗಲೇ ಹೇಳಿದಾಗೆ ಅದು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅನ್ನೋ ಬ್ಯಾಕ್ಟೀರಿಯಿಂದ ಆಗುವಂಥ ಇನ್ಫೆಕ್ಷನ್. ಅದು ಇನ್ಫೆಕ್ಷನ್ ಆದಲ್ಲಿ ಅವರು ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಸರಿಯಾದ ಸಮಯದಲ್ಲಿ ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ 100% ಕ್ಯೂರ್ ಆಗುತ್ತೆ. ಅವರಿಗೆ ಯಾವುದೇ ಡ್ಯಾಮೇಜ್ ಕೂಡ ಉಳಿಯೋದಿಲ್ಲ. ಅವರು ಸರಿಯಾದ ಸಮಯದಲ್ಲಿ ತುಂಬ ಡಿಲೇ ಮಾಡಿ ಟ್ರೀಟ್ಮೆಂಟ್ ತೊಗೊಂಡಲ್ಲಿ ಅದು ಸ್ವಲ್ಪ ಡ್ಯಾಮೇಜಸ್ ಉಳ್ಕೊಳ್ಳುತ್ತೆ. ಆ ಡ್ಯಾಮೇಜಸ್ ಉಳ್ಕೊಂಡಾಗ ಈಗಾಗಲೇ ಹೇಳಿದ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಅವರಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅವರಿಗೆ ಜೀವನಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈಗ ಕ್ಷಯರೋಗ ಬಂದವರು ಆಹಾರ ಕ್ರಮದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ ಅಂತ? ಯಾವುದನ್ನು ತಿನ್ಬೋದು, ಯಾವುದನ್ನು ತಿನ್ನಬಾರ್ದು? ಓಕೆ, ಕ್ಷಯರೋಗ ಬಂದವರಲ್ಲಿ ನ್ಯೂಟ್ರಿಷನ್ ಸ್ವಲ್ಪ ಹೆಚ್ಚು ತೊಗೊಳ್ಬೇಕಾಗುತ್ತೆ. ಅಂದರೆ ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳ್ತೇವೆ. ಪ್ರೋಟೀನ್ ರಿಚ್ ಡಯಟ್, ಈಗ ಎಗ್ ಮಿಲ್ಕ್ ಇದೆಲ್ಲ ಹೆಚ್ಚು ತೊಗೊಳ್ಬೇಕಾಗತ್ತೆ. ಮತ್ತು ಬೇರೆ ಪಲ್ಸಸ್ ಸೀರಿಯಲ್ಸ್ ಎಲ್ಲ ಹೆಚ್ಚು ತೊಗೊಳ್ಬೇಕಾಗುತ್ತೆ. ಸೊಪ್ಪು ತರಕಾರಿ ಎಲ್ಲ ಹೆಚ್ಚು ತೊಗೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಗೌರ್ಮೆಂಟಲ್ಲಿ NTP ಅಂತ ಹೇಳ್ತೇವೆ, ನ್ಯಾಷನಲ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ. ಅದರ ಅಂಡರಲ್ಲಿ ಅವರಿಗೆ ನ್ಯೂಟ್ರಿಷನ್ ಅವರಿಗೆ ಕಂಪ್ಲೀಟ್ ಆಗಲಿ ಅಂತ ಗೌರ್ಮೆಂಟಿಂದ ಫುಡ್ ಬ್ಯಾಸ್ಕೆಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಪೇಷಂಟ್ಸ್ಗಳಿಗೆ. ಮತ್ತು ಮಂತ್ಲಿ ಅವರಿಗೆ ಕೂಡ ಸ್ವಲ್ಪ ಹಣ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಗೌರ್ಮೆಂಟಿಂದ. ಅವರಿಗೆ ಯಾರಿಗೆ ಈ ಥರ ಒಳ್ಳೆ ಫುಡ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಹಣ ಸಹಾಯದಿಂದ ಅವರಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗಲಿ ಅಂತ. ಡಾಕ್ಟರ್, ವ್ಯಾಯಾಮ ಮಾಡೋದ್ರಿಂದ ಕ್ಷಯರೋಗ ಕಂಟ್ರೋಲಲ್ಲಿ ಇಡ್ಬೋದಾ? ಈಗ ವ್ಯಾಯಾಮ ಅಂದರೆ
ಈಗ ಶ್ವಾಸಕೋಶಕ್ಕೆ ಪ್ರಾಣಾಯಾಮ ಮಾಡುವಂಥದ್ದು ಅದೆಲ್ಲ ಮಾಡೋದ್ರಿಂದ ಲಂಗ್ಸಿಗೆ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ, ಲಂಗ್ಸ್ ಫಂಕ್ಷನ್ ಕೂಡ ಹೆಚ್ಚಾಗುತ್ತೆ, ಅದರಿಂದ ಹೆಲ್ಪ್ ಆಗುತ್ತೆ. ಅಂದರೆ ಕ್ಷಯರೋಗ ತಡಿಲಿಕ್ಕೆ ಅಂತಲ್ಲ, ಅದು ಶ್ವಾಸಕೋಶಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ ಅವರಿಗೆ. ಈಗ ಕಫ ಇದ್ದವರಿಗೆ ಕಫ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಅವರಿಗೆ ಲಂಗ್ಸಿಗೆ ಎಕ್ಸಸೈಸ್ ಆಗೋದ್ರಿಂದ ಕಫ ಈಸಿಯಾಗಿ ತೆಗಿಲಿಕ್ಕೆ ಹೆಚ್ಚಾಗುತ್ತೆ. ಆಗ ಅವರಿಗೆ ಬ್ಯಾಕ್ಟೀರಿಯಾ ಎಂಟ್ರಾಗಿದ್ರು ಕೂಡ ಅದನ್ನ ರಿಮೂವ್ ಮಾಡಲಿಕ್ಕೆ, ಕ್ಲಿಯರ್ ಮಾಡಲಿಕ್ಕೆ ಕಫನ ಹೆಲ್ಪ್ ಆಗುತ್ತೆ ಅದರಿಂದ. ಓಕೆ ಡಾಕ್ಟರ್, ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕ್ಷಯರೋಗ ಇದ್ದರೆ ಅವರು ಏನು ಅದರ ಮೆಜರ್ಸನ್ನು ತಗೊಂಡಿರ್ತಾರೆ, ಮಾಸ್ಕ್ ಹಾಕುವಂಥದ್ದಾಗಿರ್ಬೋದು, ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು ಅದನ್ನೆಲ್ಲ ಮಾಡಿರ್ತಾರೆ. ಆದರೂ ಕೂಡ ಫ್ಯಾಮಿಲಿಯವರಿಗೆ ಬರುತ್ತಾ ಅಥವಾ ಫ್ಯಾಮಿಲಿಯವರು ಟೆಸ್ಟ್ ಮಾಡಿಸಿಕೊಳ್ಳೋದು ಉತ್ತಮನಾ ಅಂತ? ಹೌದು, ಈಗ ಯಾರಿಗೆ ಟಿ ಬಿ ಇರುತ್ತೆ, ಈಗ ಪಲ್ಮನರಿ ಟಿ ಬಿ ಎಸ್ಪೆಷಲಿ, ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಇದ್ದವರಿಗೆ ಸ್ಪ್ರೆಡ್ ಆಗೋದೇನಿಲ್ಲ. ಓಕೆ, ಪಲ್ಮನರಿ ಟಿ ಬಿ ಇದ್ದವರಿಗೆ ಮನೇಲಿ ಇರೋರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಈಗ ಅವರಿಗೆ ಕೆಮ್ಮು ಕಫ ಇದ್ದಲ್ಲಿ ಅವರಿಗೆ ಡಯಾಗ್ನೋಸ್ ಆಗುವಷ್ಟರಲ್ಲಿ ಆಲ್ರೆಡಿ ಎಕ್ಸ್ಪೋಸ್ ಆಗಿರ್ತಾರೆ ಅವರು, ಪೇಷಂಟ್ಸ್ ಪಾರ್ಟಿ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಕ್ಸ್ಪೋಜರ್ ಆಗಿರ್ತಾರೆ. ಅವರಿಗೆ ಎಕ್ಸ್ಪೋಜರ್ ಆದವರಿಗೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ನಾವು ಟ್ರೀಟ್ಮೆಂಟಲ್ಲಿ ಟಿ ಬಿ ಇನ್ಫೆಕ್ಷನ್ ಮತ್ತು ಟಿ ಬಿ ಡಿಸೀಸ್ ಅಂತ ಹೇಳ್ತೇವೆ. ಟಿ ಬಿ ಇನ್ಫೆಕ್ಷನ್ ಬಂದು ಈಗ ಅದು ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಸೇರಿರುತ್ತೆ, ಆದರೆ ಯಾವುದು ನಮ್ಮ ಸಿಮ್ಟಮ್ಸ್ ಇರೋದಿಲ್ಲ. ಈಗ ಆಲ್ರೆಡಿ ಸಿಮ್ಟಮ್ಸ್ ಹೇಳಿದಾಗೆ ಕೆಮ್ಮು ಕಫ, ಕಫದಲ್ಲಿ ಬ್ಲಡ್ ಬರುವಂಥದ್ದು, ಹಸಿವು ಕಡಿಮೆ ಆಗುವಂಥದ್ದು, ಈ ಥರ ಸಿಮ್ಟಮ್ಸ್ ಹೇಳಿದ್ನಲ್ಲ, ಆ ಸಿಮ್ಟಮ್ಸ್ ಇರೋದಿಲ್ಲ. ಅವರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಅವರಿಗೆ ಯಾವುದೂ ಸಿಮ್ಟಮ್ಸ್ ಇರೋದು, ಅದನ್ನು ಟಿ ಬಿ ಇನ್ಫೆಕ್ಷನ್ ಅಂತೇವೆ. ಈಗ ನೀವು ಹೇಳಿದ್ರಲ್ಲ ಫ್ಯಾಮಿಲಿ ಮೆಂಬರ್ಸು ಡಿಸೀಸ್ ಇರೋರಿಗೆ, ಟಿ ಬಿ ಡಿಸೀಸ್ ಅಂದರೆ ಅವರಿಗೆ ಬ್ಯಾಕ್ಟೀರಿಯಾ ಎಂಟ್ರಾಗಿ ಅವರಿಗೆ ಸಿಮ್ಟಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ಫೀವರ್ ಆಗಲಿ ಕೆಮ್ಮು ಕಫ ಇದ್ದಾರೆ, ಅದನ್ನು ಡಿಸೀಸ್ ಅಂತ ಹೇಳ್ತೇವೆ ನಾವು. ಅವರಲ್ಲಿ ಕಫ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿ ಟಿ ಬಿ ಡಿಸೀಸ್ ಅಂತ ಹೇಳ್ತೇವೆ. ಈಗ ಟಿ ಬಿ ಇನ್ಫೆಕ್ಷನ್ ಈಗ ಸ್ಪ್ರೆಡ್, ಈಗ ಫ್ಯಾಮಿಲಿ ಮೆಂಬರ್ಸಿಗೆ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆ ಹೆಚ್ಚಿರುತ್ತೆ. ಈಗ ಆಲ್ರೆಡಿ ಡಯಾಗ್ನೋಸ್ ಆಗ್ಲಿಕ್ಕೆ ಮುಂಚೆನೇ ಅವ್ರು ಎಕ್ಸ್ಪೋಜರ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆ ಹೆಚ್ಚಿರುತ್ತೆ. ನಾವು ಟಿ ಬಿ ಡಿಸೀಸ್ಗೆ ಏನು ಈಗಾಗಲೇ ಟ್ರೀಟ್ಮೆಂಟ್ ಹೇಳಿದಾಗೆ 6 months ಕೊಡ್ತೇವೆ, ಹಾಗೆ ಟಿ ಬಿ ಇನ್ಫೆಕ್ಷನ್ಗೂ ಕೂಡ ಟ್ರೀಟ್ಮೆಂಟ್ ಉಂಟು, ಅವರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಟಿ ಬಿ ಇನ್ಫೆಕ್ಷನ್ಗೆ ನಾವು ಟೆಸ್ಟ್ಗಳು ಬಂದು ಸ್ಕಿನ್ ಟೆಸ್ಟ್ ಒಂದು ಮಾಡ್ತೇವೆ, ಟ್ಯೂಬರ್ಕ್ಯುಲಿನ್ ಸ್ಕಿನ್ ಟೆಸ್ಟ್, ಅದರಲ್ಲಿನ ಅಡ್ವಾನ್ಸ್ ಟೆಸ್ಟ್ಗಳೆಲ್ಲ ಉಂಟು. ಮತ್ತು ಇನ್ನೊಂದು ಇಂಟರ್ಫೆರಾನ್ ಗಾಮಾ ರಿಲೀಸಿಂಗ್ ಅಸ್ಸೆ ಅಂತ ಮಾಡ್ತೇವೆ, ಬ್ಲಡ್ ಟೆಸ್ಟ್ ಮಾಡ್ತೇವೆ. ಅದೆರಡು ನೋಡಿ ಟಿ ಬಿ ಇನ್ಫೆಕ್ಷನ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ತೇವೆ. ಈಗ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸ್ ಎಕ್ಸ್ಪೋಸ್ ಆಗಿರೋದ್ರಿಂದ ನಾವು NTP ಅಂಡರೆಲ್ಲ ಅವರಿಗೆ ಇವನ್ ಅಂದರೆ ಎಕ್ಸ್ರೇ ಮಾಡಿ ಅವರಿಗೆ ಡಿಸೀಸ್ ಉಂಟಾ ಅಂತ ಒಂದು ಕನ್ಫರ್ಮ್ ಮಾಡಬೇಕಾಗುತ್ತೆ. ಅವರಿಗೆ ಕೆಮ್ಮು ಕಫ ಏನಿರೋದಿಲ್ಲ, ಅದರಿಂದ ಎಕ್ಸ್ರೇಲಿ ಏನಾದರೂ ಲೀಷನ್ ಉಂಟಾ ಅಂತ ನೋಡಲಿಕ್ಕೆ ಎಕ್ಸ್ರೇ ಮಾಡಿ ಅವರಿಗೆ ಆ್ಯಕ್ಟಿವ್ ಡಿಸೀಸ್ ಏನೂ ಇಲ್ಲ ಅಂತ ಹೇಳಿದರೆ ಅವ್ರಿಗೆ ಇನ್ಫೆಕ್ಷನ್ಗೆ ಡೈರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೇವೆ. ಇನ್ಫೆಕ್ಷನ್ ಕನ್ಫರ್ಮ್ ಮಾಡಲಿಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತೇವೆ. ಟ್ರೀಟ್ಮೆಂಟೆಲ್ಲ ಬಂದು 3 months ಮೆಡಿಕೇಷನ್ ಉಂಟು. 3 months ಜಸ್ಟ್ 2 tablets ವೀಕ್ಲಿ ಒನ್ಸ್ ಅಂತ ಎವ್ರಿ ವೀಕ್ ಒಂದು 3 months ಮೆಡಿಸಿನ್ಸ್ ತೊಗೊಂಡ್ರೆ ಸಾಕು. 2 tablets ಬರುತ್ತೆ ಅವರಿಗೆ, 3 HP ಅಂತ ಹೇಳ್ತೇವೆ. ಆ ಮೆಡಿಸಿನ್ಸ್ ತೊಗೊಂಡ್ರೆ ಅವರಿಗೆ ಇನ್ಫೆಕ್ಷನ್ ಬಂದು ಡಿಸೀಸ್ಗೆ ಡೆವಲಪ್ ಆಗುವಂಥದ್ದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಮಧ್ಯದಲ್ಲಿ ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕು, ಎಷ್ಟು ಅವಧಿಯಲ್ಲಿ ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕು ಅಂತ? ಟ್ರೀಟ್ಮೆಂಟ್ 6 months ಇರೋದ್ರಿಂದ ಅವರು ಎವ್ರಿ ಮಂತ್ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಈಗ ಎಂಡ್ ಆಫ್ ದ 2nd month IP ಫೇಸ್ ಅಂತ ಹೇಳ್ತೇವೆ. ಎಂಡ್ ಆಫ್ IP ನಾವು ಸ್ಪುಟಮ್ ಟೆಸ್ಟ್ ಮಾಡಿ ಮತ್ತು ಅವರ ವೆಯ್ಟ್ ಎಲ್ಲ ಚೆಕ್ ಮಾಡಿ ಅವರಿಗೆ ಸಿಮ್ಟಮ್ಸ್ ಎಲ್ಲ ಇಂಪ್ರೂವ್ ಆಗ್ತಿದೆಯಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತು ಎಕ್ಸ್ರೇ ಅವಶ್ಯಕತೆ ಇದ್ದರೆ ಎಕ್ಸ್ರೇ ಕೂಡ ಮಾಡಿ ನೋಡ್ತೇವೆ. ಮತ್ತು ಈಗ ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇರೋದರಿಂದ ಕೆಲವರಲ್ಲಿ, ಅದರಿಂದ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಒಂದು 3 ಅಲ್ಲ 5 ಡೇಸಲ್ಲಿ ಒಂದು ಸಲ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ. ಡ್ರಗ್ ಟಾಲರೇಟ್ ಮಾಡ್ತಾ ಇದ್ದಾರೆ, ಇಲ್ಲ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ತಾ ಉಂಟಾ ಅಂತ ಚೆಕ್ ಮಾಡ್ತೇವೆ. ನಂತರ ಅವರು ಎವ್ರಿ ಮಂತ್ ಒಂದು ಸಲ ಬಂದು ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲ 2nd month ಆದಮೇಲೆ ಎವ್ರಿ ಮಂತ್ 6 months ತನಕ ಒಂದು ಸಲ ತೋರಿಸ್ಕೊಂಡ್ರೆ ಒಳ್ಳೆಯದು. 6 months ಆದಮೇಲೆ ಮತ್ತೊಂದು ಸಲ ಕಫ ಟೆಸ್ಟ್, ಅವ್ರಿಗೆ ಕಫ ಇದ್ದಲ್ಲಿ ಕಫ ಟೆಸ್ಟ್ ಮಾಡಿ ಅದರಲ್ಲಿ ಬ್ಯಾಕ್ಟೀರಿಯಾ ಇದೆ ಅಂತ ಮತ್ತೊಂದು ಸಲ ನೋಡ್ತೇವೆ. ಅದಕ್ಕೆ ಏನೂ ಇಲ್ಲ ಅಂದರೆ ಅಲ್ಲಿಗೆ ಅವರಿಗೆ ಕ್ಯೂರ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ತೇವೆ. ಡಾಕ್ಟರ್, ಈಗ ಟಿ ಬಿ ಪೇಷಂಟ್ ರಿಕವರಿ ಆಗ್ತಾ ಇದ್ದೇನೆ ಅಂತ ಹೇಳಿ ಅವನಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ? ಹೀಗಾಗಲೇ ಹೇಳಿದಾಗೆ ಅವರಲ್ಲಿ ಏನು ಸಿಮ್ಟಮ್ಸ್ ಇರುತ್ತೆ ಅದೆಲ್ಲ ಅವರಿಗೇ ಕಡಿಮೆ ಆಗುವಂಥದ್ದು ಅವರಿಗೆ ಕಾಣಿಸ್ಕೊಳ್ಳುತ್ತೆ, ಮತ್ತು ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವರಿಗೆ ಎಕ್ಸ್ರೇ ಎಲ್ಲ ಮಾಡಿ ಮತ್ತು ಕಫ ಟೆಸ್ಟ್ ಎಲ್ಲ ಮಾಡಿ ಅದರಲ್ಲಿ ಬ್ಯಾಕ್ಟೀರಿಯಾ ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡಿ ಹೇಳ್ತೇವೆ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ನೀವು ಹೇಳಿದ್ರಿ 6 months ತಗೊಳ್ಬೇಕು, ಯಾವೆಲ್ಲ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ರಿ. ಅವೆಲ್ಲ ಟ್ರೀಟ್ಮೆಂಟನ್ನು ಸರಿಯಾಗಿ ಪಾಲಿಸಿ ಅವರಿಗೆ ಒಮ್ಮೆಗೆ ಅದು ಗುಣ ಆಗ್ತದೆ, ಟಿ ಬಿ ಅನ್ನುವಂಥದ್ದು ಗುಣ ಆಗ್ತದೆ, ಅದು ಮತ್ತೆ ಬರುವಂತಹ ಚಾನ್ಸಸ್ ಇರುತ್ತಾ? ಇನ್ಫೆಕ್ಷನ್ ಅಲ್ಲ, ಮತ್ತೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಬೇರೆಯವರ ಜೊತೆ
ಈಗ ಕೆಲವರಿಗೆ ಒಂದು 10 ವರ್ಷ ಮುಂಚೆ ಇನ್ಫೆಕ್ಷನ್ ಆಗಿರುತ್ತೆ, ಅವ್ರಿಗೆ 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಮತ್ತೆ ಅವ್ರಿಗೆ ರಿಯಾಕ್ಟಿವೇಷನ್ ಇಲ್ಲ ರೀಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ಅವರಿಗೆ ಈಗ 10 ಇಯರ್ಸ್ ಆದಮೇಲೆ 10 ಇಯರ್ಸ್ ಬ್ಯಾಕ್ ಅವರಿಗೆ ಟಿ ಬಿ ಇರುತ್ತೆ, 10 ಇಯರ್ಸ್ ಆದಮೇಲೆ ಅವರಿಗೆ ಶುಗರ್ ಕಾಯಿಲೆ ಬರುವಂಥದ್ದು ಇಲ್ಲ ಬೇರೆ ಏನಾದರೂ ಕಾಯಿಲೆಗಳಿಗೆ ಮೆಡಿಸಿನ್ಸ್ ತಗೊಂಡು ಈಗ ಸ್ಟೀರಾಯ್ಡ್ ಮೆಡಿಸಿನ್ಸ್ ತಗೊಳ್ಳುವಂಥದ್ದು, ಈ ಥರ ಇಮ್ಯೂನ್ ಸಪ್ರೆಷನ್ ಆದಲ್ಲಿ ಅವರಿಗೆ ಬೇರೆ ಯಾರಾದರೂ ಟಿ ಬಿ ಇರುವಂಥ ಈ ಶ್ವಾಸಕೋಶದ ಟಿ ಬಿ ಇರುವಂಥ ಪೇಷಂಟ್ ಹತ್ರ ಅವರು ಗೊತ್ತಿಲ್ಲದೇ ಎಕ್ಸ್ಪೋಸ್ ಆದಲ್ಲಿ ಅವರಿಗೆ ಮತ್ತೆ ರೀಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಬರದ ಹಾಗೆ ತಡೆದುಕೊಳ್ಳಿಕ್ಕೆ ಮಾಸ್ಕ್ ಹಾಕೋದು ಮಾತ್ರ ಕ್ರಮ ಅಂತ ನೀವು ಹೇಳೋದು? ಮಾಸ್ಕ್ ಬರೋದು ಹಾಗೆ ತಡಿಬೇಕು ಅಂದರೆ ಈಗ ಮಾಸ್ಕ್ ಹಾಕಬೇಕಾಗುತ್ತೆ. ಈಗ ನಾವು ರಿಸರ್ಚಲ್ಲಿ ಟಿ ಬಿ ವ್ಯಾಕ್ಸಿನ್ಸ್ ಕೂಡ ನಾವು ಪೈಪ್ಲೈನಲ್ಲಿ ಉಂಟು, ವ್ಯಾಕ್ಸಿನ್ಸ್ ಎಲ್ಲ ಬರಬೇಕು, ಇನ್ನು ಅದು ರಿಸರ್ಚ್ ನಡೀತಾ ಉಂಟು, ಫೇಸ್ 3 ಟ್ರಯಲೆಲ್ಲ ನಡೀತಾ ಇದೆ, ವ್ಯಾಕ್ಸಿನೇಷನ್ ಎಲ್ಲ ಉಂಟು. ಅದು ವ್ಯಾಕ್ಸಿನೇಷನ್ ಬಂದಲ್ಲಿ ಈಗ BCG ವ್ಯಾಕ್ಸಿನೇಷನ್ ಅಡಲ್ಟ್ಸ್ಗೂ ಕೂಡ ಒಂದು ಟ್ರಯಲ್ ನಡೀತು, ಅದು ಟ್ರಯಲ್ ರಿಸಲ್ಟ್ಸ್ ಎಲ್ಲ ಬರಬೇಕು. ಈಗಾಗಲೇ ಯಾವುದೇ ವ್ಯಾಕ್ಸಿನ್ಗಳು ಇಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಒಂದು BCG ವ್ಯಾಕ್ಸಿನ್ ಕೊಡ್ತೇವೆ, ಅದು ಬಿಟ್ಟು ಬೇರೆ ವ್ಯಾಕ್ಸಿನ್ಸ್ ಯಾವುದು ಇನ್ನೂ ಬಂದಿಲ್ಲ, ಇನ್ನು ಎಲ್ಲ ಫೇಸ್ 3 ಟ್ರಯಲ್ಸ್ ಅಲ್ಲಿ ಉಂಟು. ಅದು ಯಾವ ರೀತಿ BCG ವ್ಯಾಕ್ಸಿನ್ಗಳು ಏನು 6 ಮಂತ್ ಅದಕ್ಕೂ ಕೂಡ ಟೈಮ್ ಇದೆಯಾ ಅಥವಾ? ಅಂದರೆ ಅದು ಮಗು ಹುಟ್ಟಿದಾಗ ನಾವು BCG ವ್ಯಾಕ್ಸಿನ್ ಕೊಡ್ತೇವೆ, ಅದು ತಗೊಳ್ಳೋದ್ರಿಂದ ಅವರಿಗೆ ಈಗ ಟಿ ಬಿ ಬಂದರೂ ಕೂಡ ತುಂಬ ಎಕ್ಸ್ಟ್ರಾ ಪಲ್ಮನರಿ ಅಂತ, ಈಗ ಶ್ವಾಸಕೋಶದ ಟಿ ಬಿಯಿಂದ ಇಡೀ ದೇಹಕ್ಕೆ ಸ್ಪ್ರೆಡ್ ಆಗುವಂಥ ಡಿಸಿಮಿನೇಟೆಡ್ ಟಿ ಬಿ ಅಂತೇವೆ, ಆ ಥರ ಹೆಚ್ಚು ತುಂಬ ಜೀವಕ್ಕೆ ತೊಂದರೆ ಆಗುವಂಥ ಟಿ ಬಿ ಆಗೋದಿಲ್ಲ, ಅದನ್ನು ತಡೆಯುತ್ತೆ. ಈಗ ಅವರಿಗೆ ಆಲ್ಮೋಸ್ಟ್ 18 ಅವರಿಗೆ ಅಡಲ್ಟ್ ಬರೋ ತನಕ ಪ್ರೊಟೆಕ್ಷನ್ ಇರುತ್ತೆ, ನಂತರ ಅವರಿಗೆ ಸ್ವಲ್ಪ ರಿಸ್ಕ್ ಇರುತ್ತೆ, ಆದರೆ ಹೆಚ್ಚು ಜೀವಕ್ಕೆ ತೊಂದರೆ ಆಗುವಷ್ಟು ಇನ್ಫೆಕ್ಷನ್ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ಡಾಕ್ಟರ್, ಈಗ ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ಮಗು ಇದ್ರೆ ಅಂಥವರು ಯಾವ ರೀತಿ ಜಾಗರೂಕರಾಗಿರಬೇಕು ಅಂತ? ಪ್ರೆಗ್ನೆಂಟ್ ಇದ್ದವರು ಪ್ರಿಕಾಷನ್ಸ್ ತೊಗೊಳ್ಬೇಕಾಗತ್ತೆ. ಈಗ ಈಗ ಯಾರಿಗಾರು ಫ್ಯಾಮಿಲಿ ಇಲ್ಲ ಫ್ರೆಂಡ್ಸಲ್ಲಿ ಟಿ ಬಿ ಇದೆ ಅಂತ ಗೊತ್ತಾದರೆ ಪ್ರಿಕಾಷನ್ಸ್ ತೊಗೊಳ್ಬೇಕಾಗುತ್ತೆ, ಮಾಸ್ಕ್ ಯೂಸ್ ಮಾಡುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡುವಂಥದ್ದು. ಮತ್ತು ಈಗ ಅವರಿಗೆ ಟಿ ಬಿ ಬಂದಲ್ಲಿ ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ಈಗ ಟಿ ಬಿ ಇದ್ದವರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರೆಗ್ನೆನ್ಸಿನ ಈಗ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿ ಡಿಸೀಸ್ ಕ್ಯೂರ್ ಆದಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಇಲ್ಲ ಈಗ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಆದರೆ ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ, ಅಂಥ ಪೇಷಂಟ್ಸ್ ಈಗ ಡ್ರಗ್ ಸೆನ್ಸಿಟಿವ್ ಟಿ ಬಿ ಆದರೆ ನಾವು ಕೊಡ್ತಾ ಇರುವಂಥ ಮೆಡಿಸನಿಂದ ಏನೂ ಮಗುಗೆ ತೊಂದರೆ ಆಗೋದಿಲ್ಲ, ಅವರು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದು. ಈಗ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಆದರೆ ಅದರಲ್ಲಿ ಇನ್ನೂ ಹೈಯರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಬರುತ್ತೆ, ಅದು ಸ್ಟಡೀಸ್ ಯಾವುದೂ ಕೂಡ ಇರೋದಿಲ್ಲ, ಅಂದರೆ ಈಗ ಮಗುಗೆ ಯಾವ ರೀತಿ ತೊಂದರೆ ಮಾಡುತ್ತೆ ಆ ಡ್ರಗ್ಸಿಂದ ಅಂತ. ಅದರಿಂದ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಇದ್ದವರಲ್ಲಿ ಪ್ರೆಗ್ನೆನ್ಸಿನ ಅಬಾರ್ಟ್ ಮಾಡಬೇಕಾಗತ್ತೆ. ಡಾಕ್ಟರ್, ಈಗ BP ಅಥವಾ ಶುಗರ್ ಅಥವಾ ಇತರ ಕಾಯಿಲೆಗಳು ಇದ್ದವರಿಗೆ ಈ ಕ್ಷಯರೋಗದ ಚಿಕಿತ್ಸೆಗಳು ಏನಾದರೂ ತೊಂದರೆ ಮಾಡುತ್ತಾ ಅಂತ? BP ಶುಗರ್ ಇದ್ದವರಲ್ಲಿ ಅವ್ರಿಗೆ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಇನ್ಸುಲಿನ್ ಆಗಲಿ ಮೆಡಿಸಿನ್ಸ್ ಎಲ್ಲ ತೊಗೊಳ್ಬೇಕು. ಈಗ ಇನ್ಫೆಕ್ಷನ್ ಅವರಿಗೆ ಟಿ ಬಿ ಇನ್ಫೆಕ್ಷನ್ ಇರೋದ್ರಿಂದ ಶುಗರ್ ಕೂಡ ಸ್ವಲ್ಪ ಏರುಪೇರಾಗೋ ಸಾಧ್ಯತೆ ಇರುತ್ತೆ, ಮತ್ತು ಶುಗರ್ ಹೆಚ್ಚಿರೋದ್ರಿಂದ ಮತ್ತು ಇನ್ಫೆಕ್ಷನ್ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಎರಡೂ ಕೂಡ ಇನ್ಫೆಕ್ಷನ್ಗೆ ಕೂಡ ಮೆಡಿಸಿನ್ಸ್ ತೊಗೊಳ್ಬೇಕಾಗುತ್ತೆ ರೆಗ್ಯುಲರಾಗಿ, ಮತ್ತು ಟಿ ಬಿ ಡಯಾಬಿಟಿಸ್ ಕೂಡ ಕಂಟ್ರೋಲಲ್ಲಿ ಇಡಬೇಕಾಗುತ್ತೆ. ಅದಕ್ಕೆ ಇನ್ಸುಲಿನ್ ಆಗಲಿ ಮತ್ತು ಬೇರೆ ಮೆಡಿಕೇಷನ್ಸ್ ಏನಿದೆ ಅದನ್ನ ರೆಗ್ಯುಲರಾಗಿ ತಗೊಂಡು ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇನ್ಫೆಕ್ಷನ್ ಕೂಡ ಬೇಗ ಕ್ಯೂರ್ ಆಗುತ್ತೆ. ಡಾಕ್ಟರ್, ತಕ್ಷಣ ವೈದ್ಯರನ್ನು ಕನ್ಸಲ್ಟ್ ಮಾಡಲೇಬೇಕು ಅನ್ನುವಂಥ ಲಕ್ಷಣಗಳು ಯಾವುದು ಅಂತ ಈ ಕ್ಷಯರೋಗಕ್ಕೆ? ಓಕೆ, ತಕ್ಷಣವಾಗಿ ಡಾಕ್ಟರ್ನ ಭೇಟಿ ಮಾಡಬೇಕು ಅಂದರೆ ನಿಮಗೆ ಈಗ ಕಫದಲ್ಲಿ ಬ್ಲಡ್ ಬರ್ತಾ ಇದೆ ಅಂದರೆ ಅದು ಸ್ವಲ್ಪ ಬರ್ತಿರ್ಬೋದು, ಮತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೆ ಅದು ಹೆಚ್ಚಾಗಿ ಮ್ಯಾಸಿವ್ ಹಿಮೋಪ್ಟೈಸಿಸ್ ಅಂತ ಹೇಳ್ತೇವೆ, ಅಂಥ ಸಂದರ್ಭದಲ್ಲಿ ತಕ್ಷಣ ಭೇಟಿ ಮಾಡಬೇಕಾಗುತ್ತೆ. ಮತ್ತು ಉಸಿರಾಟದ ತೊಂದರೆ ಮತ್ತು ಹೆಚ್ಚು ಎದೆನೋವು ಉಸಿರಾಟದ ತೊಂದರೆ ಆಗ್ತಾ ಇದೆ ಅಂಥ ಸಮಯದಲ್ಲಿ ತಕ್ಷಣ ಭೇಟಿ ಮಾಡೋದು ಒಳ್ಳೆಯದು. ಡಾಕ್ಟರ್, ಈ ಕ್ಷಯರೋಗಕ್ಕೆ ಸಂಬಂಧಪಟ್ಟ ಹಾಗೆ KS ಹೆಗ್ಡೆ ಆಸ್ಪತ್ರೆಗೆ ಯಾವುದೆಲ್ಲ ಸೌಲಭ್ಯಗಳು ಲಭ್ಯವಿದೆ ಅಂತ? ಓಕೆ, ಇದಕ್ಕೆ ಕ್ಷಯರೋಗಕ್ಕೆ ಮಾಡುವಂಥ ಟೆಸ್ಟ್ಗಳು ಏನು ಹೇಳಿದೆ ನಾನು, ಈಗ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಅಂತ ಹೇಳಿದೆ, ಅದರಲ್ಲಿ CB ನಾಟ್ LPA ಇದೆಲ್ಲ ಗೌರ್ಮೆಂಟ್ ಅಂಡರಲ್ಲೇ ಫ್ರೀಯಾಗಿ ನಡೆಯುತ್ತೆ. ಈಗ ಟ್ರೀಟ್ಮೆಂಟ್ ಆಗಲಿ ಮತ್ತು ಇನ್ವೆಸ್ಟಿಗೇಷನ್ಸ್ ಆಗಲಿ ಎಲ್ಲ ಗೌರ್ಮೆಂಟ್ ಅಂಡರಲ್ಲಿ ಫ್ರೀಯಾಗಿ ಆಗುತ್ತೆ. ಅವರಿಗೆ ಒಂದು ಸಲ ಡಯಾಗ್ನೋಸ್ ಮಾಡೋದ್ರಿಂದ ಕಂಪ್ಲೀಟ್ ಟ್ರೀಟ್ಮೆಂಟ್ ತನಕ ಎಲ್ಲ ಫ್ರೀ ಇರುತ್ತೆ. ಮತ್ತು ಫುಡ್ ಬ್ಯಾಸ್ಕೆಟ್ಸ್ ಆಗಲಿ ಮತ್ತು ಅವರಿಗೆ ಹಣದ ಸಹಾಯ ಎಲ್ಲ ಕೂಡ NTP ಅಂಡರಲ್ಲಿ ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಡಾಟ್ಸ್ ಅಂತ ಹೇಳ್ತೇವೆ, ಡಾಟ್ ಸೆಂಟರ್ ಕೂಡ ಗೌರ್ಮೆಂಟಿಂದ ನಮ್ಮ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಕೂಡ ಇದೆ.
ಅಲ್ಲಿಂದ ಫ್ರೀ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ ಈ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್. ಈ ಎಕ್ಸ್ರೇ ಎಲ್ಲ ಎಕ್ಸ್ರೇ ಕೂಡ ಮಾಡಬೇಕಾಗತ್ತೆ, ಅದು ಗೌರ್ಮೆಂಟ್ ಅಂಡರ್ ಬರೋದಿಲ್ಲ. ಮತ್ತು ಯಾರಿಗೆ ಕಫ ಬರೋದಿಲ್ಲ ಅವರಿಗೆ ನಾವು ಬ್ರಾಂಕೋಸ್ಕೋಪಿ ಅಂತ ಮಾಡ್ತೇವೆ, ಅದೆಲ್ಲ ಫೆಸಿಲಿಟಿ ಉಂಟು. ಬ್ರಾಂಕೋಸ್ಕೋಪಿ ಮತ್ತು ಅದರಲ್ಲಿ ಅಡ್ವಾನ್ಸ್ ಬ್ರಾಂಕೋಸ್ಕೋಪಿ ಬಂದು ಇ ಬಸ್ ಅಂತ ಹೇಳ್ತೇವೆ, ಎಂಡೋಬ್ರೊಂಕಿಯಲ್ ಅಲ್ಟ್ರಾಸೌಂಡ್ ಅಂತ. ಅಂದರೆ ಒಳಗಡೆ ಬ್ರಾಂಕೋಸ್ಕೋಪಿ ಅದು ತಿನ್ ಟ್ಯೂಬಲ್ಲಿ ಅಲ್ಟ್ರಾಸೌಂಡ್ ಕೂಡ ಅಳವಡಿಸಿರ್ತಾರೆ. ಅದು ಒಳಗಡೆ ಹೋಗಿ ನಾವು ಸ್ಕ್ಯಾನ್ ಮಾಡಿ, ಈಗ ಕೆಲವರಲ್ಲಿ ಜಸ್ಟ್ ಲಿಂಫ್ ನೋಡ್ಸ್ ಮಾತ್ರ ಎನ್ಲಾರ್ಜ್ ಆಗಿರುತ್ತೆ, ಮೀಡಿಯೇಷನ್ ಲಿಂಫ್ ನೋಡ್ಸ್ ಅಂತ. ಅದು ಟಿ ಬಿಯಿಂದ ಆಗಿರೋದು ಅಂತ ತಿಳ್ಕೊಬೇಕು ಅಂದರೆ ಅದನ್ನು ಸ್ಕ್ಯಾನ್ ಮಾಡಿ ಅಲ್ಲಿಂದ ಸ್ಯಾಂಪಲ್ ತೆಗೆದು ಅದನ್ನು ಮತ್ತೆ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಗೆ ಕಳಿಸ್ತೇವೆ. ಇನ್ನು ಕೆಲವರಲ್ಲಿ ಈಗ ಪ್ಲೂರಲ್ ಟಿ ಬಿ ಅಂತ ಹೇಳಿದ್ವಿ, ಅದು ಪ್ಲೂರಲ್ ಟಿ ಬಿ ಪ್ಲೂರಲ್ ಎಫ್ಯೂಷನ್ ಇರುತ್ತೆ, ಆದರೆ ಫ್ಲೂಯಿಡ್ ತೆಗೆದು ಟೆಸ್ಟ್ ಮಾಡಿದಲ್ಲಿ ಡಯಾಗ್ನೋಸ್ ಆಗ್ತಿರೋದಿಲ್ಲ, ಕನ್ಫರ್ಮ್ ಆಗ್ತಿರೋದಿಲ್ಲ. ಅಂಥ ಸಮಯದಲ್ಲಿ ಬಯಾಪ್ಸಿ ಬೇಕಾಗುತ್ತೆ, ಅದಕ್ಕೆ ಥೊರಕೋಸ್ಕೋಪಿ ಅಂತ ಮಾಡಬೇಕಾಗುತ್ತೆ. ಅದು ಎಲ್ಲ ಫೆಸಿಲಿಟೀಸ್ ಕೂಡ ನಮ್ಮ ಹಾಸ್ಪಿಟಲಲ್ಲಿ ದೊರೆಯುತ್ತೆ. ಏನಾದರೂ ಸೆಮಿನಾರ್ಸ್ಗಳನ್ನು ಮಾಡೋದು ಅಥವಾ ಇನ್ಫಾರ್ಮೇಷನ್ ಕೊಡೋದು ಆ ರೀತಿ ಕಾರ್ಯಕ್ರಮಗಳನ್ನು ಏನಾದರೂ ಮಾಡ್ತೀರಾ ನೀವು? ಓಕೆ, ಅದು ಎಲ್ಲ ಮೆಡಿಕಲ್ ಕಾಲೇಜೆಲ್ಲ ನಡೆಯುತ್ತೆ, ನಿಮ್ಮದ್ರಲ್ಲೂ ಕೂಡ ಮಾಡ್ತೀವಿ. ಎಲ್ಲ ಮೆಡಿಕಲ್ ಕಾಲೇಜಸಲ್ಲೂ ಕೂಡ ಟಿ ಬಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಸೆಮಿನಾರ್ಸ್ ಎಲ್ಲ ನಡೆಯುತ್ತೆ. ನಿಮ್ಮ ಕಾಲೇಜ್ ಅಲ್ಲೇ ಹಾಸ್ಪಿಟಲ್ನಲ್ಲೇ ಮಾಡ್ತೀವಿ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯದಾಗಿ ಈ ಟಿ ಬಿ ಅಥವಾ ಕ್ಷಯರೋಗದ ಬಗ್ಗೆ ವೀಕ್ಷಕರಿಗೆ ನೀವು ಕಿವಿ ಮಾತನ್ನು ನೀಡೋದಾದರೆ? ಓಕೆ, ಈ ಶ್ವಾಸಕೋಶದ ಟಿ ಬಿ ಬಂದು ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ನೀವು ಪ್ರಿಕಾಷನ್ಸ್ ತಗೊಳ್ಬೇಕಾಗತ್ತೆ. ಮತ್ತು ಯಾರಲ್ಲಿ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅವರು ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಅದು ಟಿ ಬಿಯಿಂದ ಆಗಿರೋದೆಲ್ಲ ಬೇರೆ ಇನ್ಫೆಕ್ಷನ್ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಮಿಸ್ಕನ್ಸೆಪ್ಷನ್ ಬಂದು ಈಗ ಇನ್ಫೆಕ್ಷನ್ ಆಗಿಬಿಡುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂತೇಳಿ ಅವರನ್ನು ಈಗ ಸೋಷಿಯಲ್ ಸ್ಟಿಗ್ಮಾ ಮಾಡುವಂಥದ್ದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ 6 ಮಂತ್ಸ್, ಕಂಪ್ಲೀಟ್ 100% ಕ್ಯೂರ್ ಸಿಗುತ್ತೆ 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ. 6 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ, ಮಧ್ಯದಲ್ಲಿ ಟ್ರೀಟ್ಮೆಂಟ್ ನಿಲ್ಲಿಸಬಾರ್ದು. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಟಿ ಬಿ ಅಥವಾ ಕ್ಷಯರೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಹೇಳಿದರು, ಒಂದು ಸಲ ಟಿ ಬಿ ಬಂತು ಅಂತ ಆದರೆ ನನ್ನ ಜೀವನ ಮುಗೀತು ಅಂತ ಖಂಡಿತವಾಗಿ ಅಂದ್ಕೊಳ್ಬೇಡಿ. ಟಿ ಬಿಯನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಏನಾದರೂ ಕಫ, ಕೆಮ್ಮು ಆ ರೀತಿ ಏನಾದರೂ ಸಿಂಪ್ಟಮ್ಸ್ಗಳು ಕಂಡು ಬಂದರೆ ಕಂಟಿನ್ಯೂಸ್ ಆಗಿದ್ದರೆ ದಯವಿಟ್ಟು ಒಮ್ಮೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ. ಚಿಕಿತ್ಸೆಗಳು ಯಾವುದೆಲ್ಲ ಲಭ್ಯವಿದೆ ಅಂತ ನೀವು ಡಾಕ್ಟರ್ ಹೇಳಿದರು. KSHD ಆಸ್ಪತ್ರೆಗೆ ನೀವು ಕೂಡ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು. ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಲ್ 24x7.